ಅವ್ರನ್ನ ನೋಡಿ ಹೇಳ್ರಿ, ವಾಕ್ಯವನ್ನು ಕೇಳ್ರಿ ಶ್ರದ್ಧೆಯಿಂದ. ಆಮೇನ್, ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ನನ್ನ ಜೀವಿತವನ್ನು, ನಮ್ಮೆಲ್ಲರ ಜೀವಿತಗಳನ್ನು ಬದಲಾಯಿಸಿದೆ ಪ್ರಿಯರೇ. ಆಮೇನ್. ನಾನು ಯಾವಾಗಲೂ ಹೇಳ್ತೇನೆ, ಅನೇಕ ಸಾರಿ ನಾವು ದೇವರ ವಾಕ್ಯದಿಂದಲೇ ಕಟ್ಟಲ್ಪಟ್ಟಿದ್ದೇವ್ರಿ. ಪ್ರತಿ ಸಾರಿ ದೇವರ ವಾಕ್ಯ ಬಿಡುಗಡೆ ಆದಾಗ ನಮ್ಮ ಜೀವಿತ ಬಲಪಡಿಸಲ್ಪಡುತ್ತದೆ. ನಮ್ಮ ಜೀವಿತ ತಿರುಗಿ ದೇವರೊಟ್ಟಿಗೆ ಒಂದು ಸಂಪರ್ಕ ಮಾಡಲ್ಪಡ್ತದ್ರಿ ಅಲ್ಲ. ದೇವರ ವಾಕ್ಯ ನಮಗೆ ಮತ್ತು ದೇವರಿಗೆ ಒಂದು ಬ್ರಿಡ್ಜ್ ಇದ್ದಂಗೆ, ಆತನ ಬಳಿಗೆ ಹೋಗಲಿಕ್ಕೆ ಮತ್ತೆ ತಿರುಗಿ ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳಿಕ್ಕೆ. ಹೌದಲ್ಲ? ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳಬೇಕಾದ್ರೆ ದಯಮಾಡಿ ಯಾರು ಮಾತಾಡಬೇಡ್ರಿ. ನಮ್ಮ ಮಧ್ಯದಲ್ಲಿ ಈ ದಿನ ವಿಶೇಷವಾಗಿ ಹಿರಿಯ ದೈವ ಸೇವಕರು, ಬಳ್ಳಾರಿಯಲ್ಲಿ ಎಲ್ ಶಡಾಯ್ ಚರ್ಚಿನ ಸಭಾಪಾಲಕರು ಆದಂಥ ಗಣೇಶ್ ಅಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಾರೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅಣ್ಣನವರನ್ನು ನಾವು ದೇವರ ವಾಕ್ಯಕ್ಕಾಗಿ ಸ್ವಾಗತ ಕೋರೋಣ. ಜೋರಾಗಿ ಚಪ್ಪಾಳೆ ತಟ್ಟೋಣ ಎಲ್ಲರೂ. ಚೆಕ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ವರ್ಷ ಬಂದಾಗ ಏನು ವಾಕ್ಯ ಹೇಳಿದೆ, ಯಾರಾದ್ರು ನೆನಪಿದೆಯಾ? ನಾನು ನಗ್ಲಿಕ್ಕೆ ಕೇಳಿಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮದು ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. ಕೊನೆಯ ದಿನದ ಆ ಸಮಯಕ್ಕೆ ಬಂದು ಒಂದು ವಾಕ್ಯ ಹೇಳಿದೆ. ಯಾರಿಗಾದ್ರು ನೆನಪಿದೆಯಾ? ಹೇಳಮ್ಮ. ತಪ್ಪಾದರೂ ಚಿಂತೆ ಇಲ್ಲ. ಸೋಲು ಎಂಬುದಾಗಿ ಇಲ್ಲ, ನಾವು ಪ್ರಯತ್ನ ಮಾಡಿಲ್ಲ ಅಷ್ಟೇ. ಸೋಲು ಅನ್ನೋದು ಕ್ರೈಸ್ತವ ಜೀವನದಲ್ಲಿ ಸೋಲಿಲ್ಲ. ಹೇಳಿ ಬೇಗ. ಪೌಲನ ಬಗ್ಗೆ ಏನು ಹೇಳಿದೆ? ಕರೆಕ್ಟ್, ಹತ್ತಿರ ಬರ್ತಾ ಇದ್ದೀವಿ. ಗುಡ್. ದಾರಿಗೆ ಹೋಗ್ತಾ ಇದ್ರೆ ಹಾವು ಸಿಕ್ತು, ಬಡಿದು ಸಾಯಿಸಿದ್ನ. ಏನು ಮಾಡ್ದ? ಚಳಿಗಾಲದಲ್ಲಿ ಬೆಂಕಿ ಹತ್ತಿಸಿದ. ಬೆಂಕಿ ಉರಿತಾ ಇರೋದಕ್ಕೆ ಕಟ್ಟಿಗೆ ತಗೊಳ್ಳಿಕ್ಕೆ ಹೋದಾಗ ಆ ಕಟ್ಟಿಗೆಯಿಂದ ಹಾವು ಬಂತು, ಹಾವನ್ನ ಜಾಡಿಸ್ಬಿಟ್ಟ ಅಷ್ಟೆ. ಆಮೇನ್. ಸರಿ, ಈ ಬೆಳಗಿನ ಜಾವೆಯಲ್ಲಿ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮತ್ತು ನನ್ನ ಕರೆದಂಥ ನನ್ನ ಪ್ರಿಯ ಸಹೋದರನು ಮತ್ತು ಬಳ್ಳಾರಿ ನಗರದಲ್ಲೇ ಸೇವೆ ಮಾಡುವಂಥ ನಿಮ್ಮ ಸಭಾಪಾಲಕರು ಪ್ರಭಾಕರ್ ಅವ್ರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಮಧ್ಯಾಹ್ನ ಊಟ ಇದೆ ನಮಗಿಲ್ಲಿ, ಸೊ ಅದರಿಂದ ಭಾಳ ಸಮಯ ತಗೊತೀನಿ. ಹೇಳ್ರಿ ಹೌದು ಅಥವಾ ಆಮೇನ್. ಕ್ರೈಸ್ತವರ ಜೀವನದಲ್ಲಿ ನ್ಯೂಟ್ರಲ್ ಗೇರ್ ಡೇಂಜರ್. ಒಂದು ಗಾಡಿ ಮುಂದೆ ಹೋಗಬೇಕು, ಹಿಂದೆ ಹೋಗಬೇಕು. ಬಟ್ ಕ್ರೈಸ್ತವರಿಗೆ ರಿವರ್ಸ್ ಗೇರ್ ಇಲ್ಲ. ನಮ್ಮ ಗಾಡಿಗೆ ಬರೀ ಮುಂದೆನೇ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಯಾಕೋ ಇನ್ನೂ ಅಷ್ಟು ಸೀರಿಯಸ್ ಆಗಿದ್ದೀರಿ ಕೆಲವರೆಲ್ಲ. ಸರ್, ಒಂದು ಹಾಸ್ಯಕರವಾದ ಮಾತು ಹೇಳಿ ಮುಂದಕ್ಕೆ ಸಾಗೋಣ. ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ, ಬಸ್ ಡ್ರೈವರು, ಭಾಳ ಒಳ್ಳೆಯವನಲ್ಲ. ಸಭೆಗೆ ಬರ್ತಾನೆ. ಸಭೆಗೆ ಬರೋರೆಲ್ಲ ಒಳ್ಳೆಯವರಲ್ಲ. ಸಭೆಗೆ ಬರೋರೆಲ್ಲ ಯೇಸು ನಂಬಿಲ್ಲ. ಸಭೆಗೆ ಬರ್ತಾ ಇರ್ತಾರೆ ಕೆಲವರು ವಿಸಿಟರ್ಸ್ ಆಗಿ. ಸೊ ಸಭೆಗೆ ಬರ್ತಾ ಇದ್ದ. ಸೊ ಫುಲ್ಲು ಕುಡಿತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಸೊ ಏನಾಯಿತು, ಒಂದಿನ ಪಾಸ್ಟ್ರು ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ, ಸತ್ತೋಗ್ಬಿಟ್ಟ. ಪಾಸ್ಟ್ರು ಸತ್ರಂತೆ. ಈ ಪಾಸ್ಟ್ರಲ್ಲ, ಜಸ್ಟ್ ಒಂದು ಉದಾಹರಣೆಗಷ್ಟೇ. ಸೊ ಸತ್ತ ಮೇಲೆ ಸ್ವರ್ಗದ ಬಾಗಿಲ ಹತ್ರ ನಿಂತ್ಕೊಂಡಿರುವಾಗ ಅಲ್ಲಿ ಈ ಮನುಷ್ಯ ನಡೀತಾ ಇದ್ದಾನೆ, ಪಾಸ್ಟ್ರು ನಡೀತಾ ಇದ್ದಾರೆ. ಸೊ ಸಡನ್ನಾಗಿ ಅಲ್ಲಿ ಪೇತ್ರನು ನಿಂತ್ಕೊಂಡು ಕರೆದಂತೆ ಈ ಡ್ರೈವರ್ಗೆ, ಕರ್ತನ ಪ್ರಿಯನೇ, ನಿನಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವ ಸ್ಥಳದಲ್ಲಿ ಬಾ ಅಂದೇಳಿ ಒಳಗೆ ಕರೆದಾಗ ಪಾಸ್ಟ್ರಿಗೆ ಆಶ್ಚರ್ಯ ಆಯ್ತಂತೆ. ಕುಡುಕ, ಪಾಪಿ, ಇಂಥವನಿಗೆ ಇಂಥ ಜಾಗ ಅಂದರೆ ನಾನು ಪಾಸ್ಟರ್, ನನಗೆ ಇನ್ನೂ ಒಳ್ಳೆ ಜಾಗ ಇರ್ತದೆ ಎಂಬುದಾಗಿ. ಸೊ ಸಂತೋಷಪಟ್ರಂತೆ. ಸೊ ಅವನು ಸ್ವರ್ಗ ಕರ್ಕೊಂಡು ಹೋದರು. ಆಮೇಲೆ ಪಾಸ್ಟ್ರಿಗೆ ಬಂದು, ನಿನಗೋಸ್ಕರ ಸಿದ್ಧಪಟ್ಟಿರೋ ಸ್ಥಳ ಅಂದರೆ ಸ್ವರ್ಗ ಅಲ್ಲ, ಬೇರೆ ಎಲ್ಲೋ ಕರ್ಕೊಂಡು ಹೋದ್ರಂತೆ. ಅವಾಗ ಪಾಸ್ಟ್ರ್ ಕೇಳಿದ್ರಂತೆ, ಭೇದ ಭಾವ ಮಾಡ್ತಾಯಿದ್ದೀರಿ, ದೇವರು ಭೇದ ಭಾವ ಮಾಡಲ್ಲ, ಪಕ್ಷಪಾತ ಮಾಡಲ್ಲ, ನೀವ್ಯಾಕೆ ಭೇದ ಭಾವ ಮಾಡ್ತಾಯಿದ್ದೀರಿ? ಆವಾಗ ಪೇತ್ರನ ಹೇಳಿದ್ದಂತೆ, ನೋಡಪ್ಪ,
ಸ್ವರ್ಗದಲ್ಲಿ ಫಲಿತಾಂಶ ಯಾರಿಗೆ ಫಲ ಸಿಗ್ತದೆ ಅವ್ರಿಗೇನೆ ಪ್ರೈಸ್ ಕೊಡ್ತೀವಿ ನಾವಿಲ್ಲಿ. ಈ ಮನುಷ್ಯ ಬಸ್ಸು ಡ್ರೈವರ್, ಬಸ್ಸು ಓಡಿಸುವಾಗ ಪ್ರಯಾಣಿಕರೆಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರು, ದೇವರೇ ನಾವು ಸಾಯಬಾರ್ದು, ನಮ್ಮನ್ನು ಕಾಪಾಡು ಅಂದೇಳಿ. ಪಾಸ್ಟ್ರೇ ನೀನು ವಾಕ್ಯ ಹೇಳ್ತಾ ಇರುವಾಗ ಎಲ್ಲರೂ ಮಲಗ್ತಾ ಇದ್ರು, ಅದಕ್ಕೆ ಈತನಿಗೆ ಸ್ವರ್ಗ ನಿನಗಿಲ್ಲ ಎಂಬುದಾಗಿ. ಅರ್ಥ ಆಗಿಲ್ವಾ? ಪರವಾಗಿಲ್ಲ, ಸ್ತೋತ್ರ. ಸರಿ, ಇದೊಂದು ಕತೆ ಅಷ್ಟೇ. ಸಮಯದಲ್ಲಿ ನನಗೆ ಗೊತ್ತು ಅನೇಕ ಸಮಯದಿಂದ ನೀವು ಸ್ತುತಿಸ್ತಾ ಇದ್ದೀರಿ. ಮತ್ತೊಮ್ಮೆ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತ್ಕೊಳ್ಳೋಣ ಒಂದು ನಿಮಿಷ. ರಿಯಲ ನಮ ಶಖರಿ ಅಂದರೆ ಅಲ್ಲೂಯ್ಯ. ಕೇಳ್ರಿ, ಗಮನ ಕೊಟ್ಟು ಕೇಳ್ರಿ. ಇವತ್ತು ನಾನು ಕುಂತಿರುವಾಗ ಆರಾಧನೆ ನಡೀತಾ ಇರೋ ಸಮಯದಲ್ಲಿ ಒಂದು ಮಾತು ಕರ್ತನ ಹೇಳಿದಾನೆಂದರೆ, ಎಲ್ಲರೂ ಗಮನ ಕೊಟ್ಟು ಕೇಳಬೇಕು. ನಂಬಿದವರು ಧನ್ಯರು, ನಂಬಿದವರು ಧನ್ಯರು. ಅವರಿಗೆ ಹೇಳಲ್ಪಟ್ಟಂಥ ಮಾತು, ಅಲ್ಲಿ ನೋಡಬೇಡಪ್ಪ, ಬೈಬಲ್ನಲ್ಲಿ ಒಂದು ಹೆಂಗಸು ಇದ್ಲು, ಹಿಂದೆ ತಿರುಗಿ ನೋಡಿದ್ಲು, ಉಪ್ಪಿನ ಕಂಬ ಹಾಕ್ಬಿಟ್ರು. ಪ್ಲೀಸ್ ಹಿಂದೆ ನೋಡಬೇಡ್ರಿ, ಮತ್ತು ಅಡಿಗೆಗೆ ನಿಮ್ಮನ್ನು ತೊಗೊಂಡೋಗಿ ಹಾಕ್ಬಿಡ್ತಾರೆ. ಅಲ್ಲಿ ಇಲ್ಲಿ ನೋಡಬಾರ್ದು, ಇಲ್ಲೇ ನೋಡಬೇಕಷ್ಟೇ. ಆಮೇನ್ ಆಮೇನ್ ಅಲ್ಲೆಲ್ಲೂಯ್ಯ. ಸೊ ಬೈಬಲ್ನಲ್ಲೇನು ಬರ್ತಿದೆ? ನಂಬಿದವರು ಧನ್ಯರು, ಅವರಿಗೆ ಕರ್ತರು ಹೇಳಿದಂತೆಯೇ ಅವರಿಗೆ ಆಗ್ತತೆ. ಆಮೇನ್. ಇವತ್ತು ನಿಮಗೆ ಏನು ಹೇಳಿದಾರೋ ಏಸಪ್ಪ ನನಗೆ ಗೊತ್ತಿಲ್ಲ, ಆದರೆ ನೀವು ನಾನು ಅದನ್ನು ನಂಬುವುದಾದರೆ ನಾವು ಧನ್ಯರು, ಮತ್ತು ಕರ್ತನು ನಮಗೆ ಹೇಳಿದ್ದು ನೆರವೇರುತ್ತದೆ ನಂಬುದಾದರೆ ಜೋರಾಗಿ ಚಪ್ಪಾಳೆ ತಟ್ಟೋಣ ಏಸಪ್ಪನಿಗೆ. ಎಲ್ಲರೂ ತಟ್ತಾ ಇಲ್ಲ, ಎಲ್ಲರೂ ತಟ್ಟಿದರೆ ಮೇಲ್ಛಾವಣಿ ಎಗರಿ ಹೋಗ್ಬೇಕು. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ನಮ್ಮ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ಗಾಯಪಟ್ಟು ನಿಂತಾಗ ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರನ್ನು. ಒಂದು ನಿಮಿಷ ಪಾಸ್ಟ್ರೆ, ಹಲೋ, ಇದು ನಿಮ್ಮ ಸಾಕ್ಷಿಯಾಗಿದ್ದರೆ ಯಾರು ನಿಮಗೆ ಹೇಳೋಕ್ಕಾಗಲ್ಲ, ಅದು ಉಕ್ಕಿಕೊಂಡು ಬರಬೇಕು ಒಳಗಡೆ. ಆಮೇನ್. ಇದು ನಿಮ್ಮ ಸಾಕ್ಷಿಯಾಗಿದ್ದರೆ ಚಪ್ಪಾಳೆ ತಟ್ಟು, ಡ್ಯಾನ್ಸ್ ಮಾಡ್ರಿ, ಕುಣಿರಿ, ಕರ್ತನಿಗೆ ಸ್ತೋತ್ರ ಸಲ್ಲಿಸಿರಿ. ಕಣ್ಣೀರಲ್ಲಿ ನೀರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟಗಾರನ ಬಲೆಯಿಂದಲೂ, ಆಮೇನ್, ಮರಣಕರ ವ್ಯಾಧಿಯಿಂದಲೂ, ಬೇಟಗಾರನ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀನೇ యేసయ్య. ಆಮೆನ್. ತಪ್ಪಿಸಿದವನು ನೀನೇ యేసయ్య. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಆಮೇನ್, ಮಾಡಿದೆ ದೇವ, ಕಾಪಾಡಿದೆ. ಎಲ್ಲರೂ ರಘುಬೇಯ ನೆರಳಲ್ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ರಾರು ತಲೆವರೆಗೂ ಸಂತತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆವರೆಗೂ ನನ್ನ ಆಮೇನ್. ಭಾಗ್ಯವಂತರು
ಧನ್ಯರು ನಿನ್ನವೇ ಮಾಡುವ ನಾವೇ ಧನ್ಯರು ಸಾಧಿಸುವ ಎಲ್ಲರೂ ಸೇರಿ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ಶಿಲುಬೆಯ ನೆರಳಲ್ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ యేసయ్య ಕರಗಳನ್ನೆತ್ತಿ ಎಲ್ಲರೂ ಸ್ತೋತ್ರ యేసయ్య ಸ್ತೋತ್ರ యేసయ్య ಆಮೆನ್. ಜೋರಾಗಿ ಒಂದು ಹಲ್ಲೆಲೂಯಾ, ಒಂದು ಚಪ್ಪಾಳೆ, ಆಮೇಲೆ ಕೂತ್ಕೊಳ್ಳೋಣ. ಆಮೆನ್ ಆಮೆನ್ ಆಮೆನ್. ದಯಮಾಡಿ ಕೂತ್ಕೊಳ್ಳಿ ಪ್ರಿಯರೇ. ದೇವರ ಮಕ್ಕಳು ಯಾವುದಕ್ಕೂ ಯಾರಿಗೂ ಭಯಪಡಕೂಡದು. ರಕ್ತ ಕೋಟೆಯೊಳಗೆ ನಮ್ಮನ್ನು ಮರೆ ಮಾಡಿದ್ದಾನೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದ್ದಾನೆ. ಯಾವ ಒಂದು ಬೇಟೆಗಾರನ ಬಲೆಯಾಗಿರಲಿ, ಯಾವುದೇ ಮರಣಕರವಾದ ರೋಗವಾಗಲಿ, ನಮಗೆ ವಿರುದ್ಧವಾಗಿ ಮಾಡಲ್ಪಟ್ಟ ಯಾವ ಆಯುಧವೂ ಫಲಿಸುವುದಿಲ್ಲ. ಆಮೆನ್. ಇದು ನಾವು ನಂಬಿದರೆ ಆಗುವಂಥದ್ದಲ್ಲ, ಇದು ಆಗಲೇ ಆಗಿದೆ. ನಾವು ನಂಬಿದರೆ ಹೊಂದ್ಕೊತೀವಷ್ಟೇ. ಭಾಳ ಸಾರಿ ನಾವು ಅಂದ್ಕೊತೀವಿ, ನಾನು ಪ್ರಾರ್ಥನೆ ಮಾಡಿದರೆ ದೇವ್ರು ಕೊಡ್ತಾನೆ. ನಾನಿಲ್ಲಿ ಬರ್ತಾ ಇರುವಾಗ ನೀವು ಹಾಡ್ತಾ ಇರುವಂಥ ಹಾಡು ಏನು ಗೊತ್ತಾ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರುವುದು ಅಂದರೆ ಮಾಡಿ ರೆಡಿ ಇಟ್ಟಿದ್ದಾನೆ. ಕರ್ತನು ನಮ್ಮಂಗಲ್ಲ. ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸರಿ ಇವ್ರಿಗೆ ರೆಡಿ ಮಾಡ್ತೀನಿ. ಇವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಪರೀಕ್ಷೆಗೆ ಇವಳಿಗೆ ಜಯ ಕೊಡ್ತೀನಿ. ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮದುವೆ ಆಗಿಲ್ಲಲ್ಲ, ಆಗಿದೆಯಾ? ಸ್ತೋತ್ರ. ಅಂದರೆ ನೀನು ಬಿಟ್ಬಿಟ್ಟು ಸೊ ಮತ್ತೆ ನಿನಗಲ್ಲದು. ಮತ್ತೆ ಪ್ರಾಫಸಿ ಹೇಳಿದ್ರು ಅನ್ಬೇಡ. ಮತ್ತು ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಈಗ ಹುಡುಕೋನೋ ಇಲ್ಲ, ಆಗಲೇ ರೆಡಿ ಮಾಡಿ ಇಟ್ಟಿದ್ದಾನೆ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ನಿನಗೆ ಏನು ಬೇಕೋ ರೆಡಿ ಮಾಡಿ ಇಟ್ಟಿದ್ದಾನೆ. ಪಕ್ಕದಲ್ಲವ್ರು ನೋಡ್ರಿ, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಿಮಗೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇದೇ ನನಗೆ ಯೇಸುವಿನಲ್ಲಿ ಭಾಳ ಇಷ್ಟ ಗೊತ್ತಾ? ಯಾಕಂದರೆ ಆಗಲೇ ರೆಡಿ ಮಾಡಿ ಇಟ್ಟಿದ್ದಾನೆ. ಜಗತ್ತಿಗೆ ಅಸ್ತಿವಾರ ಹಾಕೋದಕ್ಕಿಂತ ಮುಂಚಿತವಾಗಿ ಇನ್ನೂ ಆದಾಮ ಹವ್ವಳು ಸೃಷ್ಟಿಸಲ್ಪಡಲಿಲ್ಲ. ಆಗಲೇ ದೇವ್ರಿಗೆ ಗೊತ್ತು, ಇವರು ಒಂದಿನ ಪಾಪ ಮಾಡಿ ನನ್ನಿಂದ ದೂರ ಹೋಗ್ತಾರೆ. ಅದಕ್ಕೆ ಯೇಸು ಸ್ವಾಮಿಗೆ ಕೊಟ್ಟಿರುವ ಒಂದು ಹೆಸರಿನಲ್ಲಿ ಜಗತ್ತಿಗೆ ಅಸ್ತಿವಾರ ಹಾಕೋಕ್ಕಿಂತ ಮುಂಚಿತವಾಗಿಯೇ ಕೊಯ್ಯಲ್ಪಟ್ಟಂಥ, ವಧಿಸಲ್ಪಟ್ಟಂಥ ದೇವರ ಕುರಿ ಎಂಬುದಾಗಿ ಹೇಳಿದ್ದಾರೆ. ನಮ್ಮ ದೇವರು ಮುನ್ನೋಟದ ದೇವರಾಗಿದ್ದಾನೆ. ಆಮೆನ್. ಆದ್ದರಿಂದ ದೇವರ ಮಕ್ಕಳಾಗಿ ನಾವು ಕೂಡ ಎದುರು ನೋಡ್ತಾ ಇರಬೇಕು, ಕರ್ತನ ವಾಕ್ಯವನ್ನು ಓದುತ್ತಾ ಇರಬೇಕು. ಆಮೆನ್. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಂದರೆ ಬರೆಯಲ್ಪಟ್ಟಿರುವ ವಾಕ್ಯ ನಮ್ಮನ್ನು ಜೀವಿಸುವ ವಾಕ್ಯದ ಕಡೆಗೆ ನಡೆಸ್ತದೆ. ವರ್ಡ್ ಇನ್ ಪ್ರಿಂಟ್ ವಿಲ್ ಟೇಕ್ ಯು ಟು ದ ವರ್ಡ್ ಇನ್ ಪರ್ಸನ್. ಬಟ್ ಅದಕ್ಕೆ ಮೊದಲನೇದಾಗಿ ನಿಮ್ಮ ಬೈಬಲನ್ನು ನೀವು ಓದಬೇಕು. ಎಷ್ಟು ಜನ ಬೈಬಲ್ ತಂದಿದ್ದೀರಿ? ಸ್ವಲ್ಪ ತೋರಿಸ್ತೀರಾ? ನಾನು ನೋಡಬೇಕೆಂದು ಬಯಸ್ತೇನೆ. ಸ್ವಲ್ಪ ಎತ್ತಿ ತೋರಿಸಿದರೆ ಚಲೋ ಇರ್ತದೆ, ನನಗೆ ಖುಷಿ ಆಗ್ತದೆ. ಆಮೇಲೆ ಚರ್ಚಿಗೆ ಬರುವಾಗ ಬೈಬಲ್ ತಗೊಂಡು ಬರುವಂಥ ಒಳ್ಳೆಯ ಅಭ್ಯಾಸ. ಸ್ತೋತ್ರ. ಅನೇಕರು ತಂದಿಲ್ಲ, ತರಬೇಕು ನೆಕ್ಸ್ಟ್ ಟೈಮಿಂದ. ಹಲ್ಲೆಲೂಯಾ. ಯಾವ ಟೈಮ್ನಲ್ಲಿ ಎಲ್ಲಿ ಗೊಲಿಯಾತ್ ಇರ್ತಾನೆ ಗೊತ್ತಿಲ್ಲ, ಖಡ್ಗ ರೆಡಿ ಇರಬೇಕು. ಯಾವಾಗ ಇಲ್ಲಾಂದರೆ ಬಡ್ದು ಬಿಡ್ತಾನಷ್ಟೇ. ಮತ್ತು ಪಾಸ್ಟ್ರಿಗೆ ಫೋನ್ ಮಾಡ್ತೀರಿ, ಪಾಸ್ಟ್ರೇ ಬರ್ರಿ ಅಂತ. ಕೈಯಲ್ಲಿದ್ದರೆ ಆಯಿತು ವಾಕ್ಯ. ಇಬ್ಬಾಯಿ ಕತ್ತಿ ಚೂಪಾಗಿ ಅವನು ಒಳಗೆ ಹೋಗ್ಬಿಟ್ರೆ ಅವನಷ್ಟೇ ಅವನು ಬದುಕಂಗಿಲ್ಲ. ಎವ್ರು ಕೊಡ್ತೆ ತಲ ದಿಮ್ಮನಿ ಒದ್ಲೆ. ಅಲ್ಲಲ್ಲಯ್ಯ. ಅಲ್ಲಲ್ಲಯ್ಯ. ಆಮೆನ್. ಪ್ರಿಯರೇ, ಇವತ್ತು ನೀವು ಹೇಗೆ ಬಂದಿದ್ರು ನನಗೆ ಗೊತ್ತಿಲ್ಲ. ನೀವು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ಬೈಬಲ್ನಲ್ಲಿ ಯೇಸು ಸ್ವಾಮಿ ಇದ್ದಾಗ ಜರುಗಿದ ಒಂದು ಘಟನೆಯನ್ನು ಕಥೆ ರೂಪದಲ್ಲಿ ಹೇಳಿ ಪ್ರಾರ್ಥನೆ ಮಾಡೋಣ.
ಪ್ರಾರ್ಥನೆ ಮಾಡೋಣ. ನಿಮಗೂ ನನಗೂ ಬೇಕಾಗಿರೋ ಅದ್ಭುತ ಗಣೇಶ್ ಪಾಸ್ಟ್ರಲ್ಲಿಲ್ಲ, ಪ್ರಭಾಕರ್ ಪಾಸ್ಟ್ರಲ್ಲಿಲ್ಲ. ಇಸ್ರೇಲ್ಗೆ ಯಾರಾದರೂ ಹೋಗಿ ಅಲ್ಲಿಂದ ಎಣ್ಣೆ ನೀರು ತಂದರೆ ಅಲ್ಲಿನೂ ಇಲ್ಲ. ನಮಗೂ ನಿನಗೂ ಬೇಕಾಗಿರುವಂಥ ಅದ್ಭುತ ಎಲ್ಲಿದೆ? ಯೇಸು ಕ್ರಿಸ್ತರಲ್ಲಿ ಇದೆ. ನಂಬಿದ್ರೆ ಆಮೇಲೆ ಹೇಳ್ಬೋದು. ಯೇಸು ಕ್ರಿಸ್ತರು ಎಲ್ಲಿದ್ದಾರೆ? ಸ್ವರ್ಗದಲ್ಲಿ, ತಂದೆ ಬಲಪಾರ್ಶ್ವದಲ್ಲ, ನಮ್ಮೊಳಗೆ ಇದ್ದಾರೆ. ಅಂದರೆ ನಮಗೆ ಬೇಕಾಗಿರುವ ಅದ್ಭುತ ಎಲ್ಲಿದೆ? ನಮ್ಮೊಳಗೆ ಇದೆ. ಆಮೇನ್. ಅದಕ್ಕೆ ಯೇಸು ಹೇಳ್ತಾನೆ, ಪ್ರಾರ್ಥನೆ ಮಾಡುವಾಗ ಏಕಾಂಗಿಯಾಗಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು, ಇತ್ತೀಚಿನ ದಿನಗಳಲ್ಲಿ ಬೈಬಲ್ ಬರೆದಿದ್ರೆ ಹೇಳ್ತಾ ಇದ್ರು, ಮೊಬೈಲ್ನು ಸ್ವಿಚ್ ಆಫ್ ಮಾಡಿ ಒಂದು ಮೂಲೆಗೆ ಬಿಸಾಕಿ ಒಳಗೆ ಹೋಗು ಅಂತ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹೋದ ವರ್ಷ ಅನೇಕ ಪ್ರಾಂತ್ಯಗಳಿಗೆ ದೇವರು ಕರ್ಕೊಂಡು ಹೋದರು. ದೊಡ್ಡ ದೊಡ್ಡ ಸಂಗತಿಗಳಾಯಿತು ಅನೇಕ ಕಡೆಗಳಲ್ಲಿ. ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ ಈ 3 ಭಾಗಗಳಲ್ಲಿ 15 ದಿವಸ ವಾಕ್ಯ ಹೇಳಿ ಟಯರ್ಡಾಗಿ ವಾಪಸ್ ಬಂದ ನಂತರ ಮರುದಿನವೇ 2 ದಿನ ವಿಶ್ರಾಂತಿ ಅಷ್ಟೇ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ವೈವ್ಯಾಮ್ಗೆ ವಾಕ್ಯ ಸಾರೋದಕ್ಕೋಸ್ಕರ ಕರೆದಿದ್ರು. 6 ದಿನ ಹೋಗಬೇಕು. ಸೊ ಹೋಗು ಮುಂಚೆ ಏನಾಯಿತು, ಮನೆಯಲ್ಲಿ ಒಂದು 2-3 ದಿನ ಇದ್ದು ಹೋಗ್ತಾ ಇದ್ದೆ. ಶನಿವಾರ ಏನೋ ಕೆಲಸ ಮಾಡಲಿಕ್ಕೆ ಹೋಗಿ ಏನೋ ಆಗಿ ಬೆನ್ನು ಹಿಡ್ಕೊಂಡು ಬಿಡ್ತು. ಭಯಂಕರ ನೋವು, ಕೂತ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ, ಮಲಗಲಿಕ್ಕೆ ಆಗ್ತಾಯಿಲ್ಲ, ನೋವು. ರವಿವಾರ ಅವತ್ತು ಸಭೆಯಲ್ಲಿ ವಾಕ್ಯ ಹೇಳಿಲ್ಲ, ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟಿನಿ. ನಿಂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಾನು ಹೆಂಡ್ತಿ ಹೇಳ್ತಾ ಇದ್ರಿ, ಹೆಂಗ್ರಿ ಹೋಗ್ತೀರಿ ಮತ್ತು ಮೀಟಿಂಗ್ಗೆ? ರವಿವಾರ ರಾತ್ರಿ ಟ್ರೈನ್ ಐತೆ, ಹೋಗೋದಾ ಬೇಡವಾ? ಕ್ಯಾನ್ಸಲ್ ಮಾಡಿ ಹೇಳಿದೆ. ಲೈಫ್ನಲ್ಲಿ ಒಂದು ಸಾರಿ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಅನಾರೋಗ್ಯದಿಂದ ಮೀಟಿಂಗ್ಸ್ನು, ನಾನು ಹೋಗೇ ತೀರ್ತೀನಿ ಅಂದೇಳಿ. ಸೊ ಪೇಯ್ನ್ ಕಿಲ್ಲರ್, ಇಂಜೆಕ್ಷನ್, ಔಷಧ ಏನೇನೋ ಕೊಟ್ಟು ಹೋದರು. ಅಲ್ಲಿ ಹೋದರೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಟೀಚಿಂಗ್. ಅದೇ ಅವ್ರು ಹೇಳ್ಬಿಟ್ರು, ನೀವು ಹಿಂದಿ ಎಷ್ಟು ಚಲೋ ಮಾತಾಡ್ತೀರಿ, ಅದಕ್ಕೆ ಹಿಂದಿನಲ್ಲೇ ಹೇಳ್ಬಿಟ್ರಿ, ಮತ್ತು ಟ್ರಾನ್ಸ್ಲೇಟರ್ ಇಲ್ಲ. ಸೊ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಡೈರೆಕ್ಟ್ ವಾಕ್ಯ ಹೇಳಬೇಕು. ನೋವು, ನಿಂತ್ಕೊಳ್ಳಿಕ್ಕಾಗ್ತಾ ಇಲ್ಲ. 6 ದಿನ, 2 ದಿನ ಆಯಿತು. ಭಯಂಕರ ಕಷ್ಟ. ರಾತ್ರಿ ನಿದ್ದೆ ಬರ್ತಾ ಇಲ್ಲ. ನನ್ನ ಮಕ್ಕಳ ಮನೆಯಲ್ಲೇ ಇದ್ದೆ. ಅವ್ರು ಬಂದು ಕೆಲಸಕ್ಕೆ ಬೆಳಗ್ಗೆ ಹೋಗ್ತಾಯಿದ್ರು, ಮತ್ತು ಅವ್ರು ಬರೋದು ಸಾಯಂಕಾಲ. ಅವ್ರು ಬರೋಷ್ಟಿಗೆ ನಾನು ಮೀಟಿಂಗ್ ಹೋಗ್ತಾಯಿದ್ದೆ. ತೊಂದರೆ ಆಗ್ತಾಯಿತ್ತು. ಸೊ ಒಂದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ, ಬೈಬಲ್ ಓದ್ತಾ ಇರುವಾಗ ದೇವರಾತ್ಮನು ಮಾತನಾಡಿದ ವಿಷಯ ಏನೆಂದರೆ, ಗಮನಕ್ಕೊಚ್ಚಿ ಕೇಳಿ. ನಾನು ಹೇಳಿದೆಯಲ್ಲ, ನಮಗೆ ಬೇಕಾಗಿರೋ ಅದ್ಭುತ ನಮ್ಮೊಳಗೆ ಇದೆ. ಮತ್ತು ನಾನು ನಂಬ್ತೇನೆ, ನಮ್ಮ ಸಭೆಗಳಲ್ಲೆಲ್ಲ, ಈ ಸಭೆಯಲ್ಲಿ ಕೂಡ ನಾವು ಇದೇ ಬೋಧನೆ ನಾವು ನಂಬ್ತೇವೆ ಎಂಬುದಾಗಿ. ನಾನೊಬ್ಬ ಆತ್ಮ, ನನಗೆ ಮನಸ್ಸಿದೆ, ನಾನು ಈ ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ. ನನ್ನ ಆತ್ಮವು ರಕ್ಷಿಸಲ್ಪಟ್ಟಿದೆ, ನನ್ನ ಆತ್ಮವು ನೀತಿವಂತವಾಗಿದೆ, ನನ್ನ ಆತ್ಮವನ್ನು ದೇವರು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ, ನನ್ನ ಆತ್ಮವನ್ನು ದೇವರು ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಮಾಡಿದ್ದಾನೆ. ಅದನ್ನೆಲ್ಲ ನಾವು ನಂಬ್ತೇವೆ. ಸೊ ನಮ್ಮ ಆತ್ಮವನ್ನು ಸೈತಾನ್ ಮುಟ್ಲಿಕ್ಕೆ ಆಗಲ್ಲ. ಸೊ ಈ ಆತ್ಮ ಈ ಶರೀರದೊಳಗೆ ಜೀವಿಸ್ತಾ ಇದೆ. ಈ ಆತ್ಮ ಈ ಶರೀರದೊಳಗೆ ಜೀವಿಸ್ತಾ ಇದೆ. ಆತ್ಮಕ್ಕೆ ರೋಗ ಇಲ್ಲ, ಪಾಪ ಇಲ್ಲ, ನೋವಿಲ್ಲ, ತೊಂದರೆ ಇಲ್ಲ. ಆತ್ಮ ನೀತಿವಂತವಾದ ಆತ್ಮ. ಆತ್ಮನು ದೇವರ ಆಲಯವಾಗಿ ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ಬೈಬಲ್ನಲ್ಲಿ ಬರೆದಿದೆ, ಎಜಿಕೇಲ್ ಗ್ರಂಥದಲ್ಲಿ, ಆ ಆಲಯದಿಂದ ಜೀವ ಜಲವು ಉಕ್ಕಿ ಹೊರಗೆ ಬಂದು ಸತ್ಯದ ಸಂಗತಿಗಳಿಗೆಲ್ಲ ಜೀವ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಗಮನಕ್ಕೊಚ್ಚಿ ಕೇಳಿರಿ. ಯೇಸು ಹೇಳಿದರು, ಯೋಹಾನ್ 7ರಲ್ಲಿ, ತೆಗೆಯೋದು ಬೇಡ. ಆ ಹಬ್ಬದ ಕೊನೆಯ ದಿನದಲ್ಲಿ ಯೇಸು ಹೇಳಿದರು, ನನ್ನನ್ನು ನಂಬುವವನ ಒಳಗಿಂದ ಜೀವದ ಬುಗ್ಗೆಯು ಅವರ ಒಳಗಿಂದ ಹೊಟ್ಟೆಗಳಿಂದ ಹೊರಡುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಬರೆದಿದೆ. ಇದು ಆತನು ಆತ್ಮನ ಕುರಿತಾಗಿ ಮಾತನಾಡಿದ್ದನು. ಸೊ ನಾನೇನು ಮಾಡಿದೆ? ನನಗೆ ಗೊತ್ತಿದ್ದು ಒಂದು ಮಾಡಿದೆ. ನನ್ನ ಬೆನ್ನಿನ ಮೇಲೆ ಕೈ ಇಟ್ಟು, ಪವಿತ್ರಾತ್ಮನೇ, ನೀನು ನನ್ನೊಳಗಿದ್ದಿ, ಜೀವ ನನ್ನೊಳಗೆ ಇದೆ, ಅದೇ ಜೀವ ಹೊರಸೂರಿಸಿ ನನ್ನ ಬೆನ್ನನ್ನು ಮುಟ್ಲಿ ಅಪ್ಪ ಯೇಸು ನಾಮದಲ್ಲಿ ಅಂತ ಹೇಳಿದಾಗ ಅದೇ ಕ್ಷಣ ವಾಸಿಯಾಯಿತು. ಆವತ್ತಿಂದ ಇವತ್ತುವರೆಗೆ ಬಂದಿಲ್ಲ, ಬರುವುದೂ ಇಲ್ಲ. ನಿಮಗೇನು ಬೇಕು? ನಿಮ್ಮೊಳಗೆ ಇದೆ. ಅದಕ್ಕೆ ಭಕ್ತನಾಡ್ತಾನೆ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ. ಎಲ್ಲ ನಮ್ಮೊಳಗಿದೆ. ಆಮೇನ್. ಇವತ್ತು ಒಂದು ಬಲವಾದ ಬೀಗ ಕೈಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತಾ ಇದ್ದೀನಿ.
ಅದನ್ನು ಮಾಡ್ರಿ. ಇದ್ದವರ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ಈಗ ನೀವೆಲ್ಲರೂ ಸೀರಿಯಸ್ ಆಗಿ ದುಃಖವಾಗಿದ್ದೀರಲ್ಲ, ಹಂಗೆ ಇರೋದಿಲ್ಲ. ಮುಖದಲ್ಲಿ ನಗು 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 ಇರ್ತದೆ. ಎಲ್ಲರೂ ಕೇಳ್ತಾರೆ, ಏನಾಯ್ತಪ್ಪ ನಿನಗೆ, ಏನು ಹೇಳಲಿ, ನನ್ನೊಳಗೆ ಅದು ಉಕ್ಕುತ್ತಾ ಇದೆ ಜೀವಜಲ, ಅದನ್ನು ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಅಂಥ ಜೀವನಕ್ಕೋಸ್ಕರ ಯೇಸ್ವಾಮಿ ನಮ್ಮನ್ನು ಕರೆದಿದ್ದಾನೆ. ಈ ರೀತಿ ದುಃಖ ಭರಿತವಾದ ಜೀವನಕ್ಕೆ ಕರೆದಿಲ್ಲ. ಇನ್ನೂ ಕೆಲವರು ಸೀರಿಯಸ್ ಆಗಿದ್ದಾರೆ. ಸರಿ, ಬೈಬಲ್ನಲ್ಲಿ ಬರೆದಿರೋ ಒಂದು ಘಟನೆ ಕಥೆ ರೂಪದಲ್ಲಿ ಹೇಳಿ ನಾವು ಮುಂದಕ್ಕೆ ಸಾಗೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನ. ಲೂಕ 11:1. ಹಾಂ ಆಮೇನ್. ನನ್ನ ಕಡೆ ನೋಡಿ ಎಲ್ಲರೂ. ನಾನು ಓದುವಾಗ ಓದಬೇಕು, ಆಮೇಲೆ ನನ್ನ ಕಡೆ ನೋಡಬೇಕು, ಆಯಿತಾ? ಆಮೇಲೆ ಇಲ್ಲಾಂದರೆ ಬರ್ಕೊಳ್ಳೋ ಒಳ್ಳೆ ಅಭ್ಯಾಸ ಇದ್ದರೆ ಬರ್ಕೊಳ್ರಿ, ಆಮೇಲೆ ಓದ್ಬೋದು. ನಾವೇ ನೋಡ್ತೇವೆ, ಯೇಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ, ಪ್ರಾರ್ಥನೆ ಮಾಡಿದರು, ಪ್ರಾರ್ಥನೆ ಮುಗಿಯಿತು. ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು ಬಂದು ಯೇಸ್ವಾಮಿ ಹತ್ರ ಕೇಳ್ತಾನೆ, ಗುರುವೇ, ಸ್ವಾಮಿಯೇ, ಯೋಹಾನನು ಬಂದು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸಿಕೊಟ್ಟ ಹಾಗೆ ಸ್ವಾಮಿ ನಮಗೆ ನೀನು ಕಲಿಸಿಕೊಡು ಎಂಬುದಾಗಿ. ಎಂಥ ಅದ್ಭುತವಾದಂಥ ಪ್ರಶ್ನೆ. ಇದನ್ನು ಓದ್ತಾ ಇರುವಾಗ ನನ್ನ ಮನಸ್ಸಲ್ಲಿ ಇದನ್ನು ಹಿಡ್ಕೊಂಡು ಬಿಡ್ತು. ಅವರು ಶಿಷ್ಯರು ಬಂದು ಯೇಸು ಸ್ವಾಮಿ ವಾಕ್ಯ ಸಾರುವುದನ್ನು ನೋಡಿದರು. ಯೇಸು ಸ್ವಾಮಿ ವಾಕ್ಯ ಸಾರಿದಂತೆ ಒಬ್ಬರು ಸಾರಲಿಲ್ಲ. ಅವ್ರಿಗೆ ಆಶ್ಚರ್ಯವಾಯಿತು. ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿದರು, ಅಂಥ ಸ್ವಸ್ಥತೆ ಯಾರೂ ಮಾಡಲಿಲ್ಲ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳು ಮಾಡಿದರು, ಅದೆಲ್ಲವೂ ಭಯಂಕರವಾಗಿತ್ತು, ಅದ್ಭುತವಾಗಿತ್ತು, ದೊಡ್ಡ 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 ಸಂಗತಿಗಳಾಗಿತ್ತು. ಆದರೆ ಗಮನ ಕೊಟ್ಟು ಕೇಳ್ರಿ, ಶಿಷ್ಯರಲ್ಲಿ ಒಬ್ಬರು ಕೂಡ ಯೇಸು ಸ್ವಾಮಿ ಹತ್ರ ಬಂದು ಕೇಳಿಲ್ಲ, ಸ್ವಾಮಿ ನನಗೂ ಸ್ವಸ್ಥತೆ ಮಾಡಲಿಕ್ಕೆ ಕಲಿಸಿಕೊಡು, ನನಗೂ ಸ್ವಾಮಿ ನೀನು ಬಂದು ದೆವ್ವ ಬಿಡಿಸಲು ಕಲಿಸಿಕೊಡು, ಅದ್ಭುತ ಕಾರ್ಯಗಳು ಮಾಡಲು ಕಲಿಸ್ಕೊಡು ಅಂತ ಯಾರು ಕೇಳಿಲ್ಲ. ಅವ್ರು ಕೇಳಿದ್ದು ಏನು ಗೊತ್ತಾ? ಸ್ವಾಮಿ ನಿನ್ನ ಪ್ರಾರ್ಥನೆ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಜೀವಿತದಲ್ಲಿ ಏನನ್ನ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನಂದರೆ ಆತನ ಪ್ರಾರ್ಥನೆ. ತಂದೆ ಜೊತೆಗೆ ನಿಕಟವಾದಂಥ ಸಂಬಂಧ. ಯಾವ ಟೈಮ್ನಲ್ಲಿ ಬಂದು ಒಂದು ಪೈಪ್ ಬಂದು ಟ್ಯಾಂಕಿಗೆ ಕನೆಕ್ಟ್ ಆಗಿ, ಆ ಟ್ಯಾಂಕ್ ಬಂದು ನದಿಗೆ ಕನೆಕ್ಟ್ ಆಗಿದರೆ ಆ ಟ್ಯಾಂಕ್ನಲ್ಲಿ ನೀರು ತುಂಬಿರ್ತದೆ, ಆ ಪೈಪಿಂದ ನೀರು ಹರಿತಾನೆ ಇರ್ತದೆ. ಕೊಳೆ ಬಿಚ್ಚಿದರೆ ಸಾಕು, ನೀರು ಹೊರಗೆ ಸುರಿಸಬೇಕು. ಅದು ದೇವರ ಮಕ್ಕಳ ಒಂದು ಸ್ವಾಸ್ಥ್ಯವಾಗಿದೆ ಪ್ರಿಯರೇ. ಪ್ರಾರ್ಥನೆ ಅಂದರೆ ಬರೀ ಕರ್ತನ ಹತ್ರ ಬಂದು ನಮ್ಮ ಭಿನ್ನಪಗಳು ಕೇಳೋದು ಮಾತ್ರ ಅಲ್ಲ. ATM ಕಾರ್ಡ್ ಒಳಗಿಟ್ಟು ಒಂದು ನಂಬರ್ ಒಟ್ಟಿ ಟಕ್ 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 ಅಂದ್ರೆ ಎಷ್ಟು ದುಡ್ಡು ತೊಗೊಂಡು ಅಲ್ಲ. ಪ್ರಾರ್ಥನೆ ಅಂದರೆ ತಂದೆ ಜೊತೆಗೆ ಇರುವಂಥ ಒಂದು ಸಂಬಂಧ, ಒಂದು ನಿಕಟವಾದ ಸಂಬಂಧ. ದೇವರು ನಮ್ಮನ್ನು ತನ್ನ ಸ್ನೇಹಿತರಾಗಿ ಕರಿಬೇಕೆಂದೇಳಿ ಬಯಸ್ತಾನೆ. ಎಲ್ಲೋ ಒಂದು ಕಡೆ ಕೂಟಕ್ಕೆ ಅನೇಕ ಕಡೆ ಹೋಗ್ತಾ ಇರ್ತೀವಿ. ಒಂದು ಸಾರಿ ಒಂದು ಕಡೆಗೆ ಕೂಟಕ್ಕೆ ಹೋಗಿದಾಗ ಯಾರೋ ಒಬ್ಬ ಸಹೋದರಿ ಬಂದು ಪಾಸ್ಟ್ರೇ, ನೀವು ಬಂದು 15-20 ವರ್ಷಗಳ ಹಿಂದೆ ಬೆಳ್ಳಾರಿ ಯೂತ್ ಕ್ಯಾಂಪಲ್ಲಿ ನೀವೇ ಭಾಷಾಂತರ ಮಾಡ್ತಿದ್ದೀರಲ್ಲ. ಸರ್ ಹೌದು, ನಾನೇ ಮಾತಾಡಿದೆ. ನಾನು ಅವಾಗ ಬರ್ತಾಯಿದ್ದೆ, ನಾನು ಸ್ಟೂಡೆಂಟ್ ಆಗಿದ್ದೀನಿ. ಈಗ ಬಂದು ನನಗೆ ಮದುವೆ ಆಗಿದೆ, ನನ್ನ ಗಂಡ ನನ್ನ ಮಕ್ಕಳು ನೋಡ್ರಿ. ಅವ್ರು ಬಂದು, ಪಾಸ್ಟ್ರೇ ನಿಮ್ಮ ಜೊತೆಗೆ ಒಂದು ಫೋಟೋ ತಗೋಬೋದಾ? ಯಾಕೆ ಅಂತ ಕೇಳಿದೆ. ಇಲ್ಲ, ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, ಗಣೇಶ್ ಪಾಸ್ಟರ್ ನನಗೆ ಚೆನ್ನಾಗಿ ಗೊತ್ತು, ಆ ಟೈಮಿಂದ ನಮಗೆ ಚಿಕ್ಕವರಾಗಿದ್ದ ಅವಾಗಿಂದ ಗೊತ್ತು ಎಂಬುದಾಗಿ. ಯಾಕೆ? ಆ ಫೆಲೋಶಿಪ್, ರಿಲೇಷನ್ಶಿಪ್. ಮತ್ತೊಮ್ಮೆ ನಾನೊಂದು ಊರಿಗೆ ಹೋಗಿದ್ದಾಗ ಗೊತ್ತಿದ್ದವ್ರು ಕುಂತಿದ್ರು. ನನಗೆ ಹೇಳಿದೆ, ನನ್ನ ಸ್ನೇಹಿತರು ಇಲ್ಲಿ ಇದ್ದಾರೆ ಎಂದಾಗ ಅವ್ರಿಗೆ ಸಂತೋಷ ಆಯಿತು. ಅಷ್ಟೇ, ನಮ್ಮ ಹೆಸರು ನೀವು ನೆನೆಸಿಟ್ಕೊಂಡಿದ್ದೀರಾ? ಮನುಷ್ಯರಲ್ಲ, ತಂದೆ ನಮ್ಮ ಹೆಸರು ನೆನೆಸಿಟ್ಕೊಂಡಿದ್ದಾನೆ. ಯೇಸಪ್ಪ ನಮ್ಮ ಹೆಸರು ನೆನಪಿಟ್ಕೊಂಡಿದ್ದಾನೆ. ಎಂಥ ಭಾಗ್ಯವಂತರು ನಾವು, ಎಂಥ ಭಾಗ್ಯವಂತರು ನಾವು ಪ್ರಿಯರೇ. ದಾವೀದನು ಅದ್ಭುತವಾದಂಥ ಪ್ರಾರ್ಥನೆ ವೀರನು. ನೋಡ್ರಿ, ದಾವೀದನು ಏನು ಪ್ರಾರ್ಥನೆ ಮಾಡ್ತಾನೆ? ಕೀರ್ತನೆ 27:4. ಕೀರ್ತನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ
ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಪ್ರಸನ್ನತೆಯನ್ನು ನೋಡಲಿಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು, ಒಂದೇ ವರ. ಎಲ್ಲರೆಲ್ರಿ ಒಂದೇ ವರ. ಎಲ್ಲರು ಗಟ್ಟಿಯಾಗಿ ಹೇಳ್ರಿ, ಹಿಂಗೆ ಬೆರಳು ತೋರಿಸಿ ಹೇಳ್ರಿ, ಒಂದೇ ವರ, ಒಂದೇ ವರ. ಮಹಾರಾಜ ದಾವೀದು ದೊಡ್ಡವನು, ಆತನು ಹೇಳ್ತಾನೆ ನನಗೆ ಒಂದೇ ವರ ಇದೆ. ಆ ವರವೇನು? ಮತ್ತೊಮ್ಮೆ ಓದ್ರಿ ಪಾಸ್ಟ್ರೆ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮಂದಿರದಲ್ಲಿ ಜೀವಮಾನವೆಲ್ಲ ಯೆಹೋವನ ಸನ್ನಿಧಿಯಲ್ಲಿಯೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕು. ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು, ಒಂದೇ ವರವನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಇವತ್ತು ನೀವು ಏನು ಎದುರು ನೋಡ್ತಾ ಇದ್ದೀರಿ? ನೀವತ್ತು ಏನು ಎದುರು ನೋಡ್ತಾ ಇದ್ದೀರಿ? ನೋಡ್ರಿ, ಆತನು ಹೇಳ್ತಾನೆ ನಾನು ಒಂದೇ ವರವನ್ನು ಕೇಳಿದ್ದೀನಿ. ಏನು ಗೊತ್ತಾ? ನಿನ್ನ ಮುಖವ ಕಾಣಬೇಕು ಏಸಯ್ಯ, ನಿನ್ನ ಮುಖವ ಕಾಣಬೇಕು ಏಸಯ್ಯ. ಆಮೇನ್. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಯಾವಾಗ ಆ ರೀತಿ ಆತನನ್ನು ಪ್ರೀತಿಸ್ತಾ ಇರುವಾಗ ಏನಾಗ್ತದೆ ಗೊತ್ತಾ? ಆತನಲ್ಲಿ ಇರುವ ಸಮಸ್ತವು ನಮ್ಮೊಳಗಿಂದ ಪ್ರವೇಶಿಸ್ತದೆ. ಈ ವರ್ಷದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡು 45 ವರ್ಷಗಳಾಗ್ತಾ ಇದೆ ಯೇಸುಸ್ವಾಮಿ ಜೊತೆಗೆ ನಡ್ಕೊಂಡು. ಈ 45 ವರ್ಷದಲ್ಲಿ ಯೇಸುಸ್ವಾಮಿಗೆ ಚಪ್ಪಾಳೆ ತಟ್ಟಿದರೆ ಕಂಜೂಸ್ಗಿರಿ ಮಾಡಬೇಡ್ರಿ, ಜೋರಾಗಿ ಕೊಡ್ತೀರಾ? ಈ 45 ವರ್ಷದಲ್ಲಿ ನಾನು ಕಂಡುಕೊಂಡಿದ್ದು ಏನು ಗೊತ್ತಾ? ಇವರು ದೊಡ್ಡ ಸೇವಕರು, ಅವ್ರ ದೊಡ್ಡ ಸೇವಕರು ಅಂಥದ್ದು ಸೀನೇ ಇಲ್ಲ. ಯಾರು ಆಮೇಲೆ ಹೇಳ್ತಾ ಇಲ್ಲ. ಯಾಕೆ? ಯಾರ ಕಾಲು ನಾನು ತುಳಿತಾ ಇದ್ದೀನಾ? ನೀವು ನಂಬಿದ್ದ ಮೇಲೆ ನಾನು ತುಳಿತಾ ಇದ್ದೀನಾ? ದೊಡ್ಡ ಸೇವಕರು ಅಂದೇಳಿ ಯಾರಿಲ್ಲ. ಆದರೆ ದೊಡ್ಡ ದೇವರ ಸೇವಕರು ನಾವೆಲ್ಲರೂ, ಯಾರೇ ಆಗಿರಲಿ. ಇಲ್ಲಿ ಪುಲ್ಪಿಟ್ ಈಚೆ ಕಡೆ ನಿಂತವರಾಗಲಿ, ಅಲ್ಲಿ ಆಚೆ ಕಡೆ ಕುಂತವರಾಗಲಿ, ಅಥವಾ ರವಿವಾರ ಬೆಳಗ್ಗೆ ಬಂದು ಈ ಬಿಲ್ಡಿಂಗನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟು ಅವರು ಕೂಡ ದೊಡ್ಡ ದೇವರ ಸೇವಕರು. ನಾವು ನಮ್ಮ ಆಲೋಚನೆಯನ್ನು ಚೇಂಜ್ ಮಾಡಬೇಕು. ಅಲ್ಲೂಯ್ಯ. ನಾವು ಅಂದ್ಕೊಂಡಿದ್ದು ಏನು ಗೊತ್ತಾ? ನಾವು ಚಿಕ್ಕವ್ರಿ, ನೀವು ದೊಡ್ಡವ್ರಿ, ಎಲ್ಲರೂ ದೊಡ್ಡ ದೇವರ ಮಕ್ಕಳಷ್ಟೇ. ಆಮೇನ್. ಅಲ್ಲೂಯ್ಯ. ದೇವರ ಮಕ್ಕಳಿಗೆ ತಮ್ಮ ಬಗ್ಗೆನೇ ಒಳ್ಳೆಯ ಒಂದು ಪ್ರಕಟಣೆ ಇಲ್ಲ. ಈ ಸಭೆಯಲ್ಲಿ ನನಗೆ ಗೊತ್ತಿಲ್ಲ, ನಾನು ನಂಬ್ತೇನೆ ಹಂಗಿಲ್ಲ. ಕೆಲವು ಸಭೆಗಳು ನೋಡ್ತೀನಿ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾನು ಧೂಳಾಗಿದ್ದೇನೆ, ಸ್ವಾಮಿ ನಾನು ಹುಲವಾಗಿದ್ದೇನೆ. ಹೌದಾ? ಇಲ್ಲಿ ಯಾರಾದರೂ ನರ್ಸುಗಳಿದ್ದೀರಾ? ನರ್ಸ್ ಯಾರಿಲ್ಲ? ನರ್ಸು ಎತ್ತಮ್ಮ ಕೈ. ಡೆಲಿವರಿ ಆಗೋದು ಎಲ್ಲಾದರೂ ನೋಡಿದ್ದೀರಮ್ಮ? ಯಾವುದಾದ್ರೂ ಒಂದು ಹೆಂಗಸು ಮಂಗಗೆ, ಕತ್ತೆಗೆ, ನಾಯಿಗೆ ಜನ್ಮ ಕೊಟ್ಲ? ಹೇಳ್ರಿ, ಇಲ್ಲ. ಮನುಷ್ಯರಿಗೆ ಜನ್ಮ ಕೊಡ್ತಾರೆ. ಏಸಪ್ಪ ಹುಲ ಅಲ್ಲ, ಸತ್ ಹೋದ ನಾಯಿ ಅಲ್ಲ, ಧೂಳಲ್ಲ. ಯೇಸು ಸ್ವಾಮಿ ನಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿಯೇ ಸೃಷ್ಟಿಸಿದ್ದಾನೆ. ಆಮೇನ್. ಆ ಆಲೋಚನೆ ತೆಗೆದಾಕ್ಬಿಡ್ರಿ. ಒಂದು ಸಾರಿ ಏನಾಯ್ತು ಗೊತ್ತಾ? ಒಂದು ಊರಲ್ಲಿ ಒಬ್ಬ ವ್ಯವಸಾಯ ಮಾಡೋನಿದ್ದಂತೆ. ವ್ಯವಸಾಯ ಮಾಡ್ತಾ ಇರುವಾಗ ದೊಡ್ಡ ಹೊಲ ಇದೆ. ಹೊಲದಲ್ಲಿ ಬಂದು ಅವನ ಹತ್ರ ಒಂದು ಪೌಲ್ಟ್ರಿ ಫಾರ್ಮ್ ಇದೆ, ಭಾಳಷ್ಟು ಕೋಳಿಗಳೆಲ್ಲ ಸಾಕ್ತಾ ಇದ್ದ, ಬೆಳೀತಾ ಇದೆ. ಒಂದು ಸಾರಿ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾ ಇರುವಾಗ ಸಡನ್ಲಿ ಒಂದು ದೊಡ್ಡ ತತ್ತಿ ನೋಡ್ತಾನೆ. ದೊಡ್ಡ ತತ್ತಿ ಕರ್ರಗಿರ್ತದೆ. ಕೋಳಿ ತತ್ತಿ ಎಲ್ಲ ಬೆಳ್ಳಗಿರ್ತದೆ, ಎಲ್ಲ ಬ್ರೌನ್ ಇರ್ತದೆ. ನಾಟ್ಕೋಡಿ ಅಂದರೆ ಇದೆಲ್ಲ ಕರ್ರಗಿತ್ತು. ಏನಪ್ಪ ಇದು ಒಂದು ಸರಿ ಏನೋ ದೊಡ್ಡದಿತ್ತು. ಸರಿ ಏನೋ ಬಿಡು ಅಂತ ತೊಗೊಂಡು ಬಂದು ಎಲ್ಲ ಕೋಳಿ ತತ್ತಿಗಳ ಜೊತೆಗೆ ಹಾಕಿದ್ದಂತೆ. ಕೋಳಿ ಬಂದು ಅದರ ಮೇಲೆ ಕುಂತು ಏನಾಯಿತು, ಎಲ್ಲ ತತ್ತಿಗಳು ಒಡೆದು ಅದರಗಳಿಂದ ಚಿಕ್ಕ ಕೋಳಿ ಮರಿಗಳು ಬಂತು. ಇದರಾಗಿಂದ ಕೂಡ ಯಾವುದೋ ಒಂದು ಜೀವಿಸುವ ಪ್ರಾಣಿ ಬಂತು. ಬಟ್ ನೋಡಲಿಕ್ಕೆ ಕರ್ರಗಿತ್ತು.
ಅದು ಮತ್ತು ಈ ಕೋಳಿ ನೋಡಲಿಕ್ಕೆ ವ್ಯತ್ಯಾಸವಾಗಿತ್ತು. ಇದು ಬೇರೆ ಅದು ಬೇರೆ, ಏನೋ ಬೆಳೀತಾ ಇತ್ತು. ಬೆಳೀತಾ 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 ಇರುವಾಗ ಬೆಳೀಲಿಕ್ಕೆ ಪ್ರಾರಂಭವಾಯಿತು, ಬೆಳೀತಂತೆ. ಸೊ ಕೋಳಿ ಮರಿ ಎಲ್ಲ ಬರೀ ಕೆಳಗಿನೇ ನೋಡ್ತದೆ, ಮೇಲೆ ನೋಡೋದೇ ಇಲ್ಲ, ನೀವು ಗಮನಿಸಿದರೆ. ಆದರೆ ಈ ಒಂದು ಪ್ರಾಣಿ, ಈ ಒಂದು ಪಕ್ಷಿ ಮೇಲೆ ನೋಡಲಿಕ್ಕೆ ಪ್ರಾರಂಭವಾಯ್ತಂತೆ. ಯಾಕೆ ಗೊತ್ತಾ? ಇದು ಬಂದು ಒಂದು ಹದ್ದಿನ ಮರಿ. ಆಮೇಲೆ ಏನಾಯಿತು, ಒಂದಿನ ಈ ವ್ಯವಸಾಯ ಮಾಡೋನು ನೋಡಿದಾಗ ಅವನಿಗೆ ಆಶ್ಚರ್ಯವಾಯ್ತಂತೆ. ಬೆಳೀತು ಬೆಳೀತು. ಬೆಳೆದಾಗ ಎಲ್ಲ ಕೋಳಿ ಮರಿಗಳು ಹೇಳ್ತಾ ಇದ್ದಾವೆ, ಏಯ್ ನಮ್ಮ ಅಣ್ಣ ನಮ್ಮಂಗಿಲ್ಲಲ್ಲ, ಬೇರೆ ಇದ್ದಾನೆಲ್ಲ, ನಾವು ಒಂದೇ ಚರ್ಚಿಗೆ ಹೋಗ್ತೀವಲ್ಲ, ಆದರೆ ಅವನು ಸ್ವಲ್ಪ ಡಿಫ್ರೆಂಟ್ ಇದ್ದಾನೆ, ಅವನು ಸ್ವಲ್ಪ ಸ್ಟೈಲೇ ಬೇರೆ, ಅವನು ವಿಚಿತ್ರ ಇದ್ದಾನಲ್ಲ, ಹಾಂ ನಮಗೆಲ್ಲ ಮೇಲೆ ನೋಡಲಿಕ್ಕೆ ಬರಲ್ಲ, ಅವನು ಯಾವಾಗಲೂ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಅವನು ಬರೀ ಮೇಲೇ ನೋಡ್ತಾ ಇದ್ದಾನಲ್ಲ, ಏನೋ ಸಮಥಿಂಗ್ ಅಂದೇಳಿ ಅದಕ್ಕೆ ಏನೋ ಇದಾಗಿತ್ತಂತೆ. ಒಂದಿನ ಆ ವ್ಯಕ್ತಿ ಹೇಳ್ತಾನೆ, ಆ ವ್ಯವಸಾಯ ಮಾಡುವನು, ಆಕಾಶದಲ್ಲಿ ಬಂದು ಒಂದು ಹದ್ದು ಹಾರಾಡ್ತಾ ಇತ್ತಂತೆ. ಹಾರಾಡ್ತಾ ಇರುವಾಗ ಹದ್ದು ಮೇಲಿಂದ ಕೆಳಗೆ ನೋಡಿತಂತೆ. ಅರೆ, ನನ್ನ ಮಗನು ಕೋಳಿಗಳ ಜೊತೆಗೆ ಸೇರಿ ಕೋಳಿ ಆಗಿಬಿಟ್ಟನಲ್ಲ ಹೇಳಿ ದುಃಖದಿಂದ, ಆಕ್ರೋಶದಿಂದ, ದುಃಖದಿಂದ ಜೋರಾಗಿ ಕೂಗಿತಂತೆ. ಹದ್ದಿನ ಕೂಗು ಕೇಳಿದಾಗ ಕೋಳಿ ಮರಿಗಳೆಲ್ಲ ಹೇ ಏ ಏ ಬಾ 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 ಅಣ್ಣ 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 ಡೇಂಜರ್ ಓಡೋಣ ಅಂದೇಳಿ ಹದ್ದು ಹೇಳಿತಂತೆ, ಇಲ್ಲ, ಡೇಂಜರ್ಗೆ ನಾನು ಓಡೋದಿಲ್ಲ, ಡೇಂಜರ್ ಬಂದರೆ ನಾನು ಅದನ್ನು ಎದುರಿಸ್ತೀನಿ ಅಂದೇಳಿ. ಕೋಳಿ ಮರಿಗಳು ಓಡ್ತತೆ, ಆದರೆ ಹದ್ದು ಎಲ್ಲಿಂದ ಡೇಂಜರ್ ಬರ್ತತೆ ನೋಡ್ತತೆ. ಅದು ನೋಡಿದಾಗ ಹದ್ದಿನ ಮರಿಗೆ ಆಶ್ಚರ್ಯ ಆಯ್ತಂತೆ. ಅರೆ, ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಈ ಕೋಳಿನೇ ನನ್ನ ತಾಯಿ ಅಂದೇಳಿ, ಆದರೆ ಮೇಲೆ ಯಾರೋ ಹಾರ್ತಾ ಇದ್ದಾರಲ್ಲ, ನನ್ನಂಗೆ ಇದ್ದಾರೆ, ಅವರಂಗೆ ರೆಕ್ಕೆಗಳು ನನಗಿದ್ದಾವೆ. ಅರೆ, ಇಷ್ಟು ದಿನ ಈ ರೆಕ್ಕೆಗಳು ಯಾಕೆ ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಸ್ಟೈಲ್ಗೆ ಅಂದ್ಕೊಂಡಿದ್ದೆ, ನೋಡೋಣ ಅಂದೇಳಿ ಹಿಂಗೆ ಅದನ್ನು ಅಲ್ಲಾಡಿಸ್ತಿರುವಾಗ ಮೆಲ್ಲಕ್ಕೆ ಅದು ಹಾರ್ತಾ ಇದೆ. ಮೇಲೆ ಕಾರ್ತಿರುವಾಗ ಕೋಳಿಗಳೆಲ್ಲ ಏ ಬೇಡ ಬೇಡ ಬೇಡೋಣ ಅಣ್ಣ ಅಣ್ಣ ಹೋಗ್ಬೇಡ 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 ಬಾ 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 ಹಾಗೆ ಹದ್ದು ಹೇಳ್ತಂತೆ, ಕೋಳಿ ಮರಿಗಳ, ಇಷ್ಟು ದಿನ ನೀವು ನನ್ನ ಮೋಸ ಮಾಡಿದಿರಿ, ನಾನು ನಿಮ್ಮ ಜೊತೆಯಲ್ಲಿ ಇದ್ದು ನಾನು ಕೋಳಿ ಮರಿ ಅಂದ್ಕೊಂಡಿದ್ದೆ, ಈಗ ಬಂದು ನಮ್ಮ ಅಪ್ಪನ ನೋಡಿಬಿಟ್ಟೆ, ನನಗೆ ಪ್ರಕಟಣೆ ಆಗಿದೆ, ನಾನು ಕೋಳಿ ಮರಿ ಅಲ್ಲ, ನಾನು ಪಕ್ಷಿ ರಾಜ, ನಾನು ಹದ್ದು. ಹಲ್ಲೆಲೂಯಾ. ಅದು ಹಾರಲಿಕ್ಕೆ ಶುರು ಮಾಡಿತಂತೆ, ಹಾರ್ತಾ 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 ಹೋಯ್ತಂತೆ. ಪ್ರಿಯರೇ, ಯಾರ ಜೊತೆಯಲ್ಲಿ ನೀವು ಹೆಚ್ಚು ಟೈಮ್ ಗಳಿಸ್ತಿರೋ ಅವರಂತೆ ನೀವು ಆಗ್ತೀರಿ. ಯೇಸಪ್ಪನ ಜೊತೆಗೆ ಹೆಚ್ಚು ಟೈಮ್ ಗಳಿಸಿದರೆ ಯೇಸಪ್ಪನಂತೆ ನಾವು ಆಗ್ತೀವಿ. ಹಲ್ಲೆಲೂಯಾ. ಸಾಧು ಸುಂದರ್ ಸಿಂಗ್ ಎಂಬುದಾಗಿ ಒಬ್ಬ ಸೇವಕರಿದ್ದರು, ಈಗೆಲ್ಲ ದೇವರ ಕಡೆ ಹೋಗಿದ್ದಾರೆ. ಅವ್ರು ಬಂದು ಅಕ್ರೈಸ್ತವ ಹಿನ್ನೆಲೆಯಿಂದ ಬಂದು ಬೈಬಲ್ನೆಲ್ಲ ಸುಟ್ಟು ಹಾಕಿ ಕ್ರೈಸ್ತ ಮಿಷನರಿಗಳನ್ನೆಲ್ಲ ಬಡಿದು, ಚಪ್ಪಲಿಯಿಂದ ಬಡಿದು ಕಳಿಸಿದವರು ಅವರು. ಆದರೆ ದೇವರವ್ರನ್ನ ಮುಟ್ಟಿದಾಗ ಅವರು ಯೇಸುಸ್ವಾಮಿನ ಕಂಡುಕೊಂಡ್ರು. ಯೇಸುಸ್ವಾಮಿನ ಕಂಡುಕೊಂಡು ಸುವಾರ್ತೆ ಸಾರ್ತಾಯಿದ್ರು. ಅವರು ಸಾಧುವಾಗಿ ಏನು ಮಾಡ್ತಿದ್ರಂತೆ, ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ರಂತೆ. ಒಂದಿನ ಮನೆಗೆ ಹೋಗಿ ಭಿಕ್ಷೆ ಬೇಡಿದಾಗ ಒಂದು ಹೆಂಗಸು ಅವ್ರು ನೋಡಿಬಿಟ್ಟು, ಅಯ್ಯೋ ಯೇಸುಸ್ವಾಮಿ ನೀನು ಬಂದ್ಬಿಟ್ಟಿಯಾ, ನಾನು ಇನ್ನೂ ರೆಡಿ ಇಲ್ಲ. ಅವ್ರ ಜೀವನದಲ್ಲಿ ಜನರು ಯೇಸುವನ್ನು ಕಂಡರು. ನಮ್ಮ ಬಗ್ಗೆ ಏನು ಪ್ರಿಯರೇ, ನಮ್ಮ ಬಗ್ಗೆ ಏನು? ನನ್ನ ಪ್ರಾರ್ಥನೆ ಒಂದೇ ಆಗಿದೆ, ಸ್ವಾಮಿ ನನ್ನನ್ನು ಜನರು ನೋಡಿದಾಗ ನೀನು ನನ್ನಲ್ಲಿ ಕಾಣಬೇಕು. ಅದೇ ನನ್ನ ಪ್ರಾರ್ಥನೆ. ಇನ್ನೂ ನಾನು ಆ ಗುರಿ ಮುಟ್ಟಿಲ್ಲ, ಬಟ್ ಅದು ನನ್ನ ತವಕವಾಗಿದೆ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ರಿಯರೇ, ಇದಕ್ಕೆ ಏನು ಮಾಡಿದರೂ ಆಗೋದಿಲ್ಲ, ಆತನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಮ್ಯಾಗ್ನೆಟ್ಗೆ ಏನಂತಾರೆ, ಅಯಸ್ಕಾಂತ. ಕೆಲವರು ಸೌಕರ್ಯರ ಹತ್ರ ಅಯಸ್ಕಾಂತ ಇರ್ತದೆ, ನಮ್ಮ ಹತ್ರ ಅಯಸ್ಕಾಂತ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಕಬ್ಬಿಣ ಒಂದು ತುಂಡನ್ನು ತೊಗೊಂಡೋಗಿ ಅವನ ಹತ್ರ ಕೇಳ್ಕೊತೀವಿ, ಪ್ಲೀಸ್ ಸ್ಕೂಲ್ ಬೆಳಗಿಂದ ಸಂಜೆ ತನಕ ನಿನ್ನ ಅಯಸ್ಕಾಂತಕ್ಕೆ ಇದನ್ನು ಅಂಟಿ ಇಟ್ಕೊಂಡಿರು, ಸಾಯಂಕಾಲ ತನಕ ಅಂಟಿ ಇಟ್ಕೊಂಡ್ರೆ ಇದಕ್ಕೂ ಸ್ವಲ್ಪ ಅಯಸ್ಕಾಂತಿನ ಗುಣ ಬರ್ತದೆ. ತಂದೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡು, ಆತನಂತೆ ನಮ್ಮನ್ನು
ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೆ, ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು, ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ಉಳಿಸುತ್ತಿದೆ. ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ದಾವೀದನಿಗೆ ತಂದೆ ಜೊತೆಗೆ ನಿಕಟವಾದ ಸಂಬಂಧ ಇತ್ತು. ಆ ನಿಕಟವಾದ ಸಂಬಂಧ ಇದ್ದ ಕಾರಣದಿಂದ ದಾವೀದನಿಗೆ ಬೇರೆ ಏನು ಆಸೆ ಇರಲಿಲ್ಲ. ಅದಕ್ಕೆ ಆತನ ಮಗನು ಸೊಲೊಮೋನ್ ರಾಜನಾದಾಗ ದೇವ್ರು ಬಂದು ಕೇಳ್ತಾರೆ, ನಿನಗೆ ಏನು ಬೇಕು ಕೇಳು. ಅದು ಹೇಳ್ತಾನೆ, ನನಗೆ ನೀನು ಜ್ಞಾನ ಕೊಡಪ್ಪ, ನಿನ್ನ ಬುದ್ಧಿ ಕೊಡು, ನಿನ್ನ ಜ್ಞಾನ ಕೊಡು ಎಂಬುದಾಗಿ. ಪ್ರಿಯರೇ, ಯೇಸುವನ್ನು ನಾವು ಕಂಡುಕೊಂಡ್ರೆ ನನ್ನ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಾದದ್ದು ಬೇರೆ ಏನು ಬೇಡ. ಯೋಹಾನು 5ನೇ ಅಧ್ಯಾಯ ನೋಡಿ, ಯೋಹಾನು 5:19. ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ತಂದೆ ಮಾಡುವುದನ್ನು ನೋಡಿ ಮಗನು ಅದನ್ನೇ ಮಾಡ್ತಾನೆ. ಎಲ್ಲರೂ ನನ್ನ ಕಡೆ ನೋಡ್ರಿ ಪ್ಲೀಸ್. ಅಲ್ಲಿ ಸ್ವಾಮಿ ತಂದೆ ನೋಡಿದ್ರೆ ನೀವು ನನ್ನ ಕಡೆ ನೋಡ್ರಿ ಪ್ಲೀಸ್. ತಂದೆ ಮಾಡುವುದನ್ನು ನೋಡಿ ಅಂದರೆ ಯೇಸು ಸ್ವಾಮಿಯ ದೃಷ್ಟಿ ಯಾರ ಮೇಲೆ ಇತ್ತು? ತಂದೆ ಮೇಲೆ ಇತ್ತು. ಇವತ್ತು ನಮ್ಮ ದೃಷ್ಟಿ ಯಾರ ಮೇಲೆ ಇದೆ? ತಂದೆಯನ್ನು ನೋಡ್ತಾ ಇದ್ರು. ಅದಕ್ಕೆ ತಂದೆ ಏನು ಮಾಡ್ತಾ ಇದ್ರು ಅದನ್ನು ನೋಡ್ತಾ ಇದ್ರು. ನಾನು ಹೇಳ್ತೀನಿ, ಈ ದಿನಗಳಲ್ಲಿ ಏನಾಗ್ತಿದೆ ಗೊತ್ತಾ? ಎಲ್ಲರೂ ಮನುಷ್ಯರನ್ನು ನೋಡಿ ಮನುಷ್ಯರನ್ನು ಕಾಪಿ ಮಾಡ್ತಾ ಇದ್ದಾರೆ. ಹಲೋ, ಮನುಷ್ಯರನ್ನು ಕಾಪಿ ಮಾಡೋದು ಬೇಡ. ಏಸಪ್ಪನ ಕಾಪಿ ಮಾಡ್ರಿ. ಏಸಪ್ಪ ಹೆಂಗೆ ಮಾಡಿದಾನೋ ಹಂಗೆ ಕಾಪಿ ಮಾಡ್ರಿ. ಹಲ್ಲೆಲೂಯಾ. ಪ್ಲೀಸ್, ನಾನು ಯಾರನ್ನು ಟೀಕಿಸ್ತಾ ಇಲ್ಲ, ಎಲ್ಲ ಕಡೆ ತಿರುಗಾಡ್ತಿದ್ದೀನಿ, ಅದಕ್ಕೆ ನನಗೆ ಗೊತ್ತಾಗ್ತದೆ. ಒಬ್ಬ ಪ್ರೀಚರ್ ಒಂಥರ ಇದ್ದರೆ ಎಲ್ಲರೂ ಅವ್ರಂಗೆ ಇರ್ತಾರೆ. ಆ ಪ್ರೀಚರ್ ವಾಚ್ ಈ ಕೈಯಲ್ಲಿ ಕಟ್ಕೊಂಡ್ರೆ ಇವರು ಕೂಡ ವಾಚ್ ಈ ಕೈಯಲ್ಲಿ ಕಟ್ಕೊತಾರೆ. ಪ್ರೀಚರ್ ಹಿಂಗೆ ಕೂದಲೆಲ್ಲ ಕಟ್ ಮಾಡ್ಕೊಂಡ್ರೆ ಇವರು ಹಂಗೆ ಕೂದಲು ಕಟ್ ಮಾಡ್ಕೊತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಿಟ್ಟು ಬರ್ತೀನಿ. ಹಲ್ಲೆಲೂಯಾ. ಯಾರನ್ನು ನೋಡಿ ಕಾಪಿ ಮಾಡ್ತಾ ಇದ್ದೀರಿ? ತಂದೆಯನ್ನು ನೋಡ್ರಿ. ತಂದೆ ಏನು ಮಾಡ್ತಾ ಇದ್ದ ಅದನ್ನೇ ಮಾಡಿದ್ರು. ಮುಂದೆ ಓದಮ್ಮ. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಹಾಗೆಯೇ ಮಾಡ್ತೇನೆ. ಎಲ್ಲರೆಲ್ರಿ ಹಾಗೆಯೇ ಮಾಡ್ತೀವಿ. ಎಷ್ಟು ಜನರಿಗೆ ಆಸೆ ಇದೆ ಯೇಸು ಸ್ವಾಮಿ ಮಾಡಿದ್ದೆಲ್ಲ ನಾನು ಮಾಡ್ಬೇಕಂದೇಳಿ? ಅಂಥವ್ರು ಮಾತ್ರ ಕೈ ಎತ್ತಿ ಹಲ್ಲೆಲೂಯಾ ಹೇಳ್ತೀರಾ? ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ? ಆತನು ನೋಡ್ತಾ ಇರಬೇಕು. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೆ, ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಆಮೆನ್. ಆತನ್ನು ನೋಡ್ತಾ ಇದ್ದರೆ ಆತನು ಮಾಡುವುದನ್ನು ಕೂಡ ಹಾಗೆಯೇ. ಎಲ್ಲರೂ ಹೇಳ್ರಿ ಹಾಗೆಯೇ. ಪಕ್ಕದಲ್ಲಿದ್ದರೆ ನೋಡಿ ಹೇಳ್ರಿ ಹಾಗೆಯೇ ಮಾಡ್ತೀ. ಆಮೇನ್. ಇದು ನಾನು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಆಗುವಂಥದ್ದಲ್ಲ. ಸ್ತೋತ್ರ. ನಾನು ಪ್ರೇಯರ್ ಮಾಡೋದಿಲ್ಲ ಅಂತ ನಾನು ಹೇಳಲ್ಲ. ಕೈ ಇಟ್ಟು ಅಭಿಷೇಕ ಮಾಡಿ ಎಷ್ಟೋ ಜನರಿಗೆ ಪ್ರೇಯರ್ ಮಾಡಿದ್ದೀನಿ. ಬಟ್ ಆದರೂ ಕೂಡ ಆತನು ಮಾಡೋದನ್ನು ನಾವು ನೋಡ್ತಾ ಇದ್ದರೆ ಹಾಗೇ ಮಾಡಲಿಕ್ಕೆ ನಮಗೆ ಆಗ್ತತೆ. ಆಮೇಲೆ ಮುಂದೆ ಓದಿರಮ್ಮ.
ತಂದೆಯು ಮಗನ ಮೇಲೆ ಮಮತೆ ಇಟ್ಟು ಆಮೇನ್. ಯಾರು ತಂದೆ ನೋಡ್ತಾ ಇರ್ತಾರೋ ತಂದೆ ಅವರನ್ನು ಪ್ರೀತಿಸ್ತಾನೆ, ತಂದೆ ಅವ್ರ ಮೇಲೆ ಮಮತೆ ಇಡ್ತಾನೆ. ತಂದೆ ಮಮತೆ ನಮಗೆ ಬೇಕಾ? ಕಾಣಿಕೆಗಳು ಕೊಟ್ಟರೆ ಆಗಲ್ಲ, ಉಪವಾಸ ಮಾಡಿದ್ರೆ ಆಗಲ್ಲ, ಇದೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ತಪ್ಪರ್ಥ ಮಾಡ್ಕೋಬೇಡ್ರಿ, ಸರಿಗೆ ಅರ್ಥ ಮಾಡ್ಕೊಳ್ರಿ. ತಂದೆಯನ್ನು ನೋಡ್ತಾ ಇದ್ದ ಯೇಸು ತಂದೆ ಮಗನ ಮೇಲೆ ಮಮತೆಯನ್ನಿಟ್ಟ. ನಮ್ಮಲ್ಲಿ ಬಲಹೀನತೆಗಳಿರ್ಬೋದು, ಕೊರತೆಗಳಿರ್ಬೋದು, ಬಿದ್ದು ಪಾಪದಲ್ಲಿ ಎದ್ದಿರ್ಬೋದು, ಆದರೆ ಕೂಡ ತಂದೆಯನ್ನು ನೋಡ್ತಾ ಇದ್ದರೆ ನನ್ನ ಮಗು ನಾನು ನೋಡ್ತಾ ಇದೆ ಹೇಳಿ ಮಮತೆ ಹುಕ್ಕಿ ಹರಿದು ಮಮತೆ ಬಂದು ಮುಂದೆ ಓದಮ್ಮ. ತಾನು ಮಾಡುವವುಗಳೆಲ್ಲ ಅವನಿಗೆ ತೋರಿಸುತ್ತಾನೆ. ಹಾಲೆಲೂಯಾ. ಮಾಡುವುದನ್ನೆಲ್ಲ ತೋರಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರಿಗೆ ತಂದೆ ಏನು ಮಾಡ್ತಾನೆ ಎಲ್ಲ ನೋಡ್ಬೇಕಂದಿದೆ. ಆಮೆನ್. ನನಗೆ ಇನ್ನೂ ನೆನಪಿದೆ, 84ರಲ್ಲಿ ಯೇಸ್ವಾಮಿ ನಂಬಿದಾಗ ಒಬ್ಬ ಅಕ್ರೈಸ್ತವ ಕುಟುಂಬದಿಂದ ಬಂದು 16 ವಯಸ್ಸು ಯವನಸ್ಥನಾಗಿದ್ದೆ, ಗೊತ್ತಿಲ್ಲ. ಬ್ರಾಹ್ಮಣ ಕುಟುಂಬದಿಂದ ರಕ್ಷಣೆ ಹೊಂದಿ ಬಂದಿದೆ ಯೇಸ್ವಾಮಿನ ಕಂಡುಕೊಂಡೆ. ಒಬ್ಬ ಸೇವಕರ ಬಗ್ಗೆ ಕೇಳಿದೆ, ದೊಡ್ಡ ಸೇವಕರು ಇವರು. ಅವಾಗ ಗೊತ್ತಿರಲಿಲ್ಲ, ಈಗ ಗೊತ್ತಾಗೈತೆ. ದೊಡ್ಡ ಸೇವಕರು ಅವರು, ಅದ್ಭುತಗಳೆಲ್ಲ ಮಾಡ್ತಾರೆ ಅಂದೇಳಿ. ಅವ್ರು ಬಂದಿದ್ದರು ಬಳ್ಳಾರಿಗೆ, ಅವ್ರನ್ನ ಭೇಟಿ ಆಗಬೇಕು ಅಂದೇಳಿ ಹೋದಾಗ ಅವ್ರು ಭೇಟಿ ಆಗಲಿಲ್ಲ, ಪ್ರೈಸ್ ಲಾರ್ಡ್ ಕೊಟ್ಟಿಲ್ಲ, ಶೇಕನ್ ಕೊಟ್ಟಿಲ್ಲ. ಯಾಕೆ? ದೊಡ್ಡವರು. ನಾನು ಯಾನೋ ಬಚ್ಚ ನಾನು. ಭಾಳ ಬೇಜಾರಾಯಿತು. ಅವತ್ತು ತೀರ್ಮಾನ ಮಾಡಿದೆ, ಸ್ವಾಮಿ ಯಾವ ದೇವರ ಮನುಷ್ಯರ ಮುಂದೆ ನಾನು ಕೈ ಚಾಚಲ್ಲ. ಅದೇ ಸೇವಕರ ಜೊತೆಯಲ್ಲಿ 5 ವರ್ಷದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ಅವ್ರಿಗೆ ಭಾಷಾಂತರ ಮಾಡಲಿಕ್ಕೆ ದೇವರು ನನಗೆ ಕೃಪೆ ಕೊಟ್ಟಾನೆ. ಯಾಕೆ ಗೊತ್ತಾ? ಯಾವಾಗ ನಾವು ತಂದೆಯನ್ನು ನೋಡ್ತಾ ಇದ್ದರೆ ತಂದೆ ನಮ್ಮ ಮೇಲೆ ಮಮತೆ ಮಾಡ್ತಾನೆ. ಮನುಷ್ಯರು ಕೆಳಗಾಗ್ತಾರೆ, ಆದರೆ ಏಸಪ್ಪ ಏನು ಮಾಡ್ತಾನೆ ಗೊತ್ತಾ? ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ, 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 ಹಾಲೆಲೂಯಾ. ಆಮೆನ್. ಪಾಸ್ಟ್ರೇ, ನಾವು ವಾರ ವಾರ ಈ ಹಾಡು ಆಡ್ತೀವಿ ರೀ. ಆಡ್ತೀರಿ, ಬಟ್ ಅದರಂತೆ ಮಾಡ್ತೀರ ರೀ? ತಂದೆ ನೋಡ್ತಾ ಇರು, ತಂದೆ ನಮ್ಮ ಮೇಲೆ ಮಮತೆಯನ್ನಿಡ್ತಾನೆ, ಮಮತೆಯನ್ನಿಡ್ತಾನೆ. ಮುಂದೆ ಓದಮ್ಮ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಆಮೇನ್. ತಂದೆ ಏನು ಮಾಡ್ತಾನೋ ಅದನ್ನೆಲ್ಲ ತೋರಿಸ್ತಾನೆ, ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಕೂಡ ತೋರಿಸ್ತಾನೆ. ಎಷ್ಟು ಜನ ಬಯಸ್ತೀರಿ ನಾವು ದೊಡ್ಡ ಕಾರ್ಯಗಳು ಮಾಡಬೇಕೆಂಬುದಾಗಿ? ಆಮೇನ್. ನಾನು ಕೆಲವು ಪಾಸ್ಟರ್ಸ್ ನೋಡಿದ್ದೀನಿ, ಕೆಲವರು ಸೇವಕರು ನೋಡಿದ್ದೀನಿ, ಯಾರಿಗೆ ಅವ್ರು ತರಬೇತಿ ಕೊಟ್ಟಾರೋ ಅವ್ರಿಗಿಂತ ದೊಡ್ಡವರಾದರೆ ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಆದರೆ ಅಪ್ಪನಿಗೆ ಹಂಗೆ ಆಗಲ್ಲ. ಅಪ್ಪ ತನ್ನ ಮಗ ಚೆನ್ನಾಗಿ ಬೆಳೆದ್ರೆ ಅದಕ್ಕಿಂತ ಸಂತೋಷ ಏನಿಲ್ಲ. ಇಲ್ಲಿ ಏಸಪ್ಪ ಏನು ಮಾಡ್ತಾನೆ ಗೊತ್ತಾ? ಆತನು ಮಾಡಿದ್ದಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯಗಳು. ಎಲ್ಲರೂ ಹೇಳ್ರಿ, ದೊಡ್ಡ ಕಾರ್ಯಗಳು. ಹಾಗೇ ಮಾಡ್ತೀವಿ. ಸ್ವಲ್ಪ ಜೋರಾಗಿ ಹೇಳ್ತೀರಾ? ಹಾಗೇ ಮಾಡ್ತೀವಿ, ದೊಡ್ಡ ಕಾರ್ಯಗಳು ಮಾಡ್ತೀವಿ. உங்களுக்கெல்லாம் தமிழ் வராது, இல்லாட்டா தமிழில் ஒரு நல்ல பாட்டு இருக்கு. பெரிய காரியம் செய்திடுவாய் நீ, பெரிய காரியம் செய்திடுவாய். ஹோ 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 ஹோ. தமிழ் வராது ಇಲ್ಲ? ಸ್ತೋತ್ರ, ಅಲ್ಲೆಲೂಯಾ. ಓಕೆ, ಕೇಳಿ. ದೊಡ್ಡ ಕಾರ್ಯಗಳು, ದೊಡ್ಡ ಕಾರ್ಯಗಳು. ಎಲ್ಲರೂ ಹೇಳ್ರಿ, ದೊಡ್ಡ ಕಾರ್ಯಗಳು. ಈ ಚಿಕ್ಕ ಚಿಕ್ಕ ವಿಷಯಗಳು. ಪಾಸ್ಟರ್ ನಾನು ನೋಡಿ ಪ್ರೈಸ್ ದ ಲಾರ್ಡ್ ಹೇಳಿಲ್ಲ, ಬರ್ತ್ಡೇಗೆ ನನಗೆ ವಿಶ್ ಮಾಡಿಲ್ಲ, ಬರ್ತ್ಡೇಗೆ ನಮ್ಮ ಮನೆಗೆ ಬರಲಿಲ್ಲ, ಅವ್ರ ಮನೆಗೆ ಹೋದ. ಅಲೋ, ಈ ಕೋಳಿ ಬುದ್ಧಿಯನ್ನು ಬಿಟ್ಟು ಹದ್ದಿನಂತೆ ಮೇಲಕ್ಕೆ ಹಾರು. ಯಾಕಂದರೆ ದೊಡ್ಡ ಸಂಗತಿಗಳು ಕಾಯ್ತಾ ಇದೆ. ಇಲ್ಲ, ನಾನು ಕೋಳಿ ಮರಿಯಾಗಿ ಇರ್ತೀನಿ ಅಂದರೆ ಇವತ್ತು ಮಧ್ಯಾಹ್ನ ಕೋಳಿನ ಅಲ್ಲೆಲ್ಲೂಯ್ಯ. ಆಮೇಲೆ ಊಟಕ್ಕೆ ಪಾಲಾಗ್ಬಿಡ್ತೀವಿ ಕೋಳಿ ಆಗಿದ್ರೆ. ಹದ್ದು ಹಾರ್ತಾ ಇರ್ತೈತೆ, ಕೋಳಿ ತೀರ್ಮಾನ ಮಾಡ್ರಿ, ಸಾಯ್ತೀರಾ ಹಾರ್ತೀರಾ? ಆಮೆನ್. ಹಲ್ಲೆಲೂಯಾ.
ಮುಂದೆ ನೋಡಿ, ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು. ಆಶ್ಚರ್ಯವಾಗ್ತದೆ. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ತಂದೆಯು ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿದುಕೊಳ್ಳಿರಿ. ಆಮೇನ್. ತಂದೆ ಸತ್ತವರನ್ನು ಬದುಕಿಸ್ತಾನೆ, ಮಗನಿಗೂ ಅದೇ ಅಧಿಕಾರ ಕೊಟ್ಟಾನೆ. ನೀವು ಕೂಡ ಅದನ್ನು ಮಾಡ್ಬೋದು. ಯೇಸಮ್ಮ ಏನು ಹೇಳಿದ್ರು? ನನ್ನನ್ನು ನಂಬುವವನು ನಾನು ಮಾಡಿದ ಕ್ರಿಯೆಗಳನ್ನು ಮಾಡ್ತಾನೆ, ಅದಕ್ಕಿಂತ ದೊಡ್ಡ ಕ್ರಿಯೆಗಳನ್ನು ಮಾಡ್ತಾನೆ. ಯೇಸ್ವಾಮಿ ನೆರಳು ಯಾರನ್ನು ಗುಣ ಮಾಡಲಿಲ್ಲ, ಯೇಸ್ವಾಮಿ ರುಮಾಲು ಯಾರನ್ನು ಗುಣ ಮಾಡಲಿಲ್ಲ, ಪೇತ್ರನ ನೆರಳು ಎಲ್ಲರನ್ನು ಗುಣ ಮಾಡ್ತು. ಇಲ್ಲಿ ಬರುವಾಗ ನಾನು ಭಾಳ ಆಲೋಚನೆ ಮಾಡ್ತಾ ಇರ್ತೀನಿ. ನಾನು ಆಲೋಚನೆ ಮಾಡ್ತಾ ಇದ್ದೆ, ಬೆಳಗ್ಗೆ ನಮ್ಮ ಸಭೆಯಲ್ಲಿ ಆರಾಧನೆ ಮುಗಿಸ್ಕೊಂಡು ಇಲ್ಲಿ ಬಂದೀನಿ. ಆಲೋಚನೆ ಮಾಡ್ತಾ ಇರುವಾಗ, ಸ್ವಾಮಿ, ಈ ಒಂದು ಸಭೆ ಒಂದು ಸ್ವಸ್ಥತೆಯ ಮನೆಯಾಗಿದ್ದರೆ ಎಷ್ಟು ಚಲೋ ಇರ್ತದೆ. ಯಾರಿದ್ರು ಒಳಗೆ ಕಾಲಿಟ್ಟರೆ ಸಾಕು, ಎಂಥ ರೋಗವಿದ್ರೂ ಅವನಿಗೆ ಅವಳಿಗೆ ವಾಸಿ ಆಗ್ತದೆ. ಯಾಕೆ ಗೊತ್ತಾ? ಪ್ರಾರ್ಥನೆ ಮಾಡಿ 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 ಇಲ್ಲಿ ಆತನ ಸಮೂಹ, ಆತನ ಸನ್ನಿಧಿಯನ್ನು ನಾವು ತುಂಬಿಸಿಗಿಟ್ಟಿರ್ತೇವೆ. ಒಬ್ಬ ದೇವರ ಮಗು ಇಲ್ಲಿದ್ದರೆ ಸಾಕು, ಒಬ್ಬ ದೇವರ ಮಗು ಇದ್ದರೆ ಸಾಕು. ನೀವು ನಾನು ಪವಿತ್ರಾತ್ಮನ ಆಲಯವಾಗಿದ್ದೇವೆ. ಆ ಆಲಯದಿಂದ ಜಲ ಹೊರಡುತ್ತದೆ. ಆ ಕೋವಿಡ್ ಟೈಮ್ನಲ್ಲಿ ಅನೇಕರಿಗೆ ಭಯ ಆಗ್ತಾಯಿತ್ತು. ಮುಟ್ಟಿದರೆ ರೋಗ ಬರ್ತದೆ, ಮುಟ್ಟಿದರೆ ರೋಗ ಹೋಗ್ತತೆ. ಕೆಲವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಸ್ಕೂಟ್ರ್ನಲ್ಲಿ, ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದೆ. ಅವರು ಆ ಆಂಟಿ ನನ್ನ ಮೇಲೆ ಹಿಂಗೆ ಕೈ ಇಟ್ಕೊಂಡಿದ್ರು. ಅವರು, ಅಯ್ಯೋ ಕೋವಿಡ್ ಏನಾಯ್ತು, ಆ ಕೋವಿಡ್ ಹೋಗ್ತದೆ ಅವರಿಂದ, ನನಗೆ ಅದು ಬರಲ್ಲ. ಸೀರಿಯಸ್ ಆಗಿದೆ ಪೇಷಂಟ್, ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗಿದ್ದೆ. ನಾನು ಮತ್ತು ಅನಿಲ್ ಪಾಸ್ಟ್ರು ನಾವು ಆಲೋಚನೆ ಮಾಡ್ತಾಯಿದ್ವಿ, ನಮಗೆ ಒಂದು ರೂಮ್ ಕೊಟ್ಟರೆ ಚೆನ್ನಾಗಿರ್ತೈತೆ. ಕೋವಿಡ್ ಪಕ್ಕದಲ್ಲಿ ರೂಮ್ ಹಾಕೊಂಡು ಕೋವಿಡ್ ಮಂದಿಗೆ ಎಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತೀವಿ. ಹಲೋ, ಆಮೇನ್. ಒಬ್ಬರು ಸಾಕ್ರಿ, ಇಷ್ಟು ಜನ ಇದ್ದೀರಿ. ಬೆಳ್ಳಾರಿಯನ್ನು ತಲೆ ಕೆಳಗೆ, ಬೆಳ್ಳಾರಿ ಅಲ್ಲ, ಇಡೀ ಬೆಳ್ಳಾರಿ ಜಿಲ್ಲೆಯನ್ನು ತಲೆ ಕೆಳಗೆ ಮಾಡೋರು ನೀವಿಲ್ಲಿ ಇದ್ದೀರಿ. ಆದರೆ ಕೋಳಿ ಮರಿ ಜೀವಿತವನ್ನು ಬಿಡ್ರಿ, ಹದ್ದಿನಂತೆ ಹಾರ್ರಿ, ಹದ್ದಿನಂತೆ ಹಾರಲಿಕ್ಕೆ ಶುರು ಮಾಡಿರಿ. ಇದನ್ನ ಮೆಸೇಜ್ಗೆ ಇಂಟ್ರೊಡಕ್ಷನ್ ಅಷ್ಟೇ. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ, ಕೇಳಿ. ಏನಾಯ್ತು ಗೊತ್ತಾ? ಯೇಸ್ವಾಮಿ ಹತ್ರ ಶಿಷ್ಯರು ಬಂದು ಕೇಳಿದಾಗ ಯೇಸ್ವಾಮಿ ಅವ್ರಿಗೆ ಏನು ಉತ್ತರ ಕೊಟ್ಟರು ಅದನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಯೇಸ್ವಾಮಿ ಅವರಿಗೆ ಏನು ಉತ್ತರ ಕೊಟ್ಟರು? ಅವ್ರು ಬಂದು ಏನು ಕೇಳಿದರು? ಯೋಹಾನನ್ನು ಕಲಿಸ್ಕೊಟ್ಟ ಹಾಗೆ ನೀವು ನನಗೆ ಕಲಿಸ್ಕೊಟ್ರೆ ಅಂತ 1ನೇ ವಚನ. ಮತ್ತೆ ವಾಪಸ್ ಬನ್ನಿ ಲೂಕ 11:2ನೇ ವಚನಕ್ಕೆ. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಮಾಡಿದ್ರೆ ಅಲ್ಲ, ಮಾಡುವಾಗ ಅಂದರೆ ಮಾಡಬೇಕು. ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಆಮೇನ್. ನೋಡ್ರಿ, ಇಲ್ಲಿ ತಂದೆ ಎಂದು ಕರಿತಾ ಇದ್ದಾನೆ. ಇಡೀ ಲೋಕಕ್ಕೆ ಆತನು ರಾಜಾದಿ ರಾಜನು, ಕರ್ತಾದಿ ಕರ್ತನು, ಯೆಹೋವ, ಯುದ್ಧ ವೀರನು, ಶೂರನಾಗಿದ್ರು ಕೂಡ ನನಗೆ ನನ್ನ ತಂದೆ, ನನಗೆ ನನ್ನ ಡ್ಯಾಡಿ. ಆಕೆ ಅಲ್ಲಿ ಬಂದಾಗ ಅವರು ಹಾಡಾಡ್ತಾ ಇದ್ರು, ಡ್ಯಾಡಿ, ಅಪ್ಪ ಅಂದೇಳಿ. ಆಮೇನ್. ಆತ ನನ್ನ ಡ್ಯಾಡಿ ಆಗಿದ್ದಾನೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ಇಡೀ ಜಗತ್ತಿಗೆ ಆತನ ಏನಾಗಿದ್ರು ಕೂಡ ನನಗೆ ನಂದು ಡ್ಯಾಡಿ. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ಏಸಪ್ಪ ನನ್ನ ಡ್ಯಾಡಿ. ನಾನು ಹೇಳಿದೆ ನೋಡಿ ಅಂದೇಳಿ. ಹಲ್ಲೆಲೂಯಾ. ಸ್ವಲ್ಪ ಅವ್ರು ನೋಡಿ ಹೇಳಮ್ಮ, ಏಸಪ್ಪ ನನ್ನ ಡ್ಯಾಡಿ. ನೋಡಿ ಹೇಳ್ರಿ, ಡ್ಯಾಡಿ, ಏಸು ನನ್ನ ಡ್ಯಾಡಿ. ಆಮೆನ್. ತಂದೆಯೇ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ತಂದೆ ಹತ್ರ ಮಗು ಹೆಂಗೆ ಬರ್ತದೋ ಹಂಗೆ ಬರ್ರಿ. ಮಗು ಹತ್ರ ಯಾವ ಶಿಸ್ತು ಅದೆಲ್ಲ ಏನಿಲ್ಲ. ಮಗುಗೆ ಅಪ್ಪ ಯಾಕೆ ಕೊಡ್ತಾನೆ ಗೊತ್ತಾ? ಮಗು ಇಷ್ಟು ತುಂಟವಾಗಿದ್ರು, ತಪ್ಪು ಮಾಡಿದ್ರು ಕೂಡ ಯಾಕೆ ಕೊಡ್ತಾನೆ ಗೊತ್ತಾ? ಯಾಕಂದರೆ ಮಗು ಆ ಸಂಬಂಧ, ರಿಲೇಷನ್ಶಿಪ್, ಆ ಸಂಬಂಧ ತಂದೆ ಜೊತೆಗೆ ನಮ್ಮದು ಸರಿ ಇದ್ದರೆ ತಪ್ಪು ಮಾಡಿದ್ರು ಕೂಡ ಅಪ್ಪ ಕ್ಷಮಿಸ್ತಾನೆ. ಏನು ಹೇಳ್ತಾನೆ ನೋಡ್ರಿ, ಪ್ರಾರ್ಥನೆ ಮಾಡ್ರಿ. ಏನು ಪ್ರಾರ್ಥನೆ ಮಾಡಬೇಕಂತೆ? ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು. ಸರಿ, ಒಂದು ನಿಮಿಷ. 2-4 ವಚನದಲ್ಲಿ
ನಮಗೋಸ್ಕರ ಬೇಕಾಗಿರುವುದನ್ನು ಕೇಳಿಕೊಳ್ಳೋಣ. ಆಯಿತಾ? ಅಪ್ಪನ ಹತ್ರ ಕೇಳಿಲ್ಲ ಅಂದರೆ ಇನ್ನು ಯಾರ ಹತ್ರ ಕೇಳ್ತೀರಿ? ಹಲೋ, ನನ್ನ ಕಡೆ ನೋಡ್ರಿ, ನಮಗೆ ಏನು ಬೇಕೋ ನಾಚಿಕೆ ಇಲ್ದಂಗೆ ಅಪ್ಪನ ಕೇಳ್ರಿ. ಅಪ್ಪನ ಕೇಳಲಿಕ್ಕೆ ನಾಚಿಕೆ ಬೇಕಾಗಿಲ್ಲ. ಆಮೇನ್, హల్లెలూయా. సిగ్గు లేకుండా అడుగు. ఎందుకు? డాడీ నేను అడుగుతున్నాను, ನಾನು ಅಪ್ಪನ ಕೇಳ್ತಾ ಇದ್ದೀನಿ. ಆಮೇನ್. ಪ್ರಾರ್ಥನೆ ಓದಿರಿ ಪಾಸ್ಟರ್. ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು. ಅನುದಿನದ ಆಹಾರವನ್ನು ಪ್ರತಿದಿನ ದಯಪಾಲಿಸು. ಇವತ್ತು ಕೊಡು, ನಾಳೆ ಕೂಡ ಕೊಡು. ಅನುದಿನ ನಿಮ್ಗೆ ಏನೇನು ಬೇಕೋ, ಅವಶ್ಯಕತೆಗಳು, ಆಸೆಗಳಲ್ಲ. ನಿಮಗೆ ಮನೆ ಅವಶ್ಯಕತೆ ಇದ್ದರೆ ಅಪ್ಪ ನಿನಗೆ ಮನೆ ಕೊಡ್ತಾನೆ. ಕಾರ್ ಅವಶ್ಯಕತೆ ಇದ್ದರೆ ಕಾರ್ ಕೊಡ್ತಾನೆ. ಅವಶ್ಯಕತೆಗಳು, ಆಸೆಗಳಲ್ಲ. ಅನುದಿನ ಇವತ್ತು ಕೇಳು, ನಾಳೆನೂ ಕೇಳು. ಇವತ್ತು ಕೇಳು, ನಾಳೆನೂ ಕೇಳು. ದೇವರು ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ. ಏಯ್, ನಾಚಿಕಿಲ್ಲ, ನಿನ್ನೆನೆ 10,000 ಕೇಳಿ ಮತ್ತೆ 10,000 ಬಂದ್ಯಾ? ಹೌದಪ್ಪ, ಬೇಕಾದ್ರೆ ತಗೋ ಮಗ ಅಂತ. ಅದ್ರಿ ಅಪ್ಪ. ಚಪ್ಪಾಳೆ ತಟ್ಟೋಣ ಅಪ್ಪಗಾಗಿ. ಹಲ್ಲೆಲೂಯಾ. ಇದೇ ನಮ್ಮ ಅಪ್ಪ. ನಿನ್ನೆನೇ ಕೊಟ್ಟಿನಿ, ಇವತ್ತು ಅಷ್ಟು ಬೇಗ ಬಂದೀಯಾ, ನಾಚಿಕೆ ಇಲ್ವಾ? ಖುಷಿ ಆಗ್ತದೆ ಅಪ್ಪನಿಗೆ. ಮಗು ಬಂದಾಗೆಲ್ಲ ಖುಷಿ ಆಗ್ತದೆ. ಆಮೇನ್. ಆ ತಪ್ಪಿಯೋದ ಕುಮಾರನ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ತಾರೆ. ನನಗಾದರೆ ಆ ತಪ್ಪಿಯೋದ ಕುಮಾರ ನನಗೆ ಹೀರೋ ಬೈಬಲ್ನಲ್ಲಿ. ಯಾಕೆ ಗೊತ್ತಾ? ತಂದೆ ಹತ್ರ ಬಂದು ಏನು ಕೇಳ್ತಾನೆ? ನನ್ನ ಆಸ್ತಿಯಲ್ಲಿ, ನಿಮ್ಮ ಆಸ್ತಿಯಲ್ಲಿ ನನ್ನ ಪಾಲು ನನಗೆ ಕೊಡು. ಅಪ್ಪನ ಹತ್ರ ಕೇಳೋದ್ರಲ್ಲಿ ಅದಕ್ಕೆ ಏನು ತಪ್ಪಿದೆ? ತಪ್ಪಿಲ್ಲ. ಅವನು ಕೇಳಿದ್ರಲ್ಲಿ ತಪ್ಪಿಲ್ಲ. ಅದನ್ನು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡಿದ್ನೋ ಅದು ತಪ್ಪು, ಯಾವ ರೀತಿ ಅದನ್ನು ಹಾಳು ಮಾಡಿದ್ನೋ ಅದು ತಪ್ಪು. ಆದರೆ ಅಪ್ಪನ ಹತ್ರ ಬಂದು ನಮ್ಮ ಪಾಲು, ಬೈಬಲಲ್ಲಿ ನಮ್ಮ ಸ್ವಾಸ್ಥ್ಯ ಏನೆಂದು ಗೊತ್ತಾಗಬೇಕಾ? ಬೈಬಲ್ ಓದ್ರಿ. ಬೈಬಲಲ್ಲಿ ಬರೆದಿದೆ. ನಮ್ಮ ಸ್ವಾಸ್ಥ್ಯ ಏನು ಗೊತ್ತಾ? ನಮ್ಮ ಸ್ವಾಸ್ಥ್ಯ ಆರೋಗ್ಯ, ನಮ್ಮ ಸ್ವಾಸ್ಥ್ಯ ಬಂದು ಆನಂದ, ನಮ್ಮ ಸ್ವಾಸ್ಥ್ಯ ಬಂದರೂ ಅಭಿವೃದ್ಧಿ, ಹಣ ಸಮೃದ್ಧಿಯಾಗಿದ್ದು ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೇವೆ. ನಮ್ಮ ವ್ಯಾಪಾರದಲ್ಲಿ, ನಮ್ಮ ಕೆಲಸದಲ್ಲಿ, ಎಲ್ಲದರಲ್ಲಿ ನಾವು ತಲೆ ಬಾಲವಾಗಿದ್ದೇವೆ ಮೊದಲನೇವರೆಗೂ. ಇದೆಲ್ಲ ನಮ್ಮ ಆಸ್ತಿ. ಆಸ್ತಿಯನ್ನು ಕೇಳಿದ. ಆಮೇಲೆ ನೋಡ್ರಿ ಮುಂದೆ ಏನಾಯಿತು? ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು. ತಪ್ಪು ಮಾಡಿದಾಗ ಅಪ್ಪ ನಮ್ಮನ್ನು ಕ್ಷಮಿಸ್ತಾನೆ. ಈ ತಪ್ಪಿಯೋದ ಕುಮಾರ ವಾಪಸ್ ಬಂದಾಗ ಅವನೊಂದು ಪಟ್ಟಿ ಮಾಡ್ಕೊಂಡು ಬಂದಿದ್ದ. ಹಂದಿ ಮನೆಯಲ್ಲಿದ್ದಾನೆ, ತಿನ್ನಲಿಕ್ಕೆ ಊಟ ಇಲ್ಲ, ಹಂದಿ ಊಟ ಕೂಡ ಅವನಿಗೆ ಸಿಗ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಂದೆ ಮನೆ ಬಿಟ್ಟರೆ ಹಳ್ಳಿ ಮನೆಯಲ್ಲ ಹಂದಿ ಮನೆಗೆ ಪಾಲಾಗ್ತೀರಿ. ತಂದೆಯ ಮನೆಯಲ್ಲಿ ಸಂತೋಷವೇ. ಆಮೇಲೆ ಏನಾಯ್ತು ಗೊತ್ತಾ? ತಂದೆ ಮನೆ ಬಿಟ್ಟೋದ, ಹಂದಿ ಮನೆ ಪಾಲಾದ. ಹಂದಿ ಊಟ ಸಿಕ್ಕಿಲ್ಲ. ಹಳ್ಳಿ ಅವನಿಗೆ ನೆನಪು ಬಂತು, ನಮ್ಮ ಅಪ್ಪನ ಮನೆಯಲ್ಲಿ ಕೆಲಸದವ್ರಿಗೆ ಎಷ್ಟು ಚಲೋ ಊಟ ಸಿಕ್ತತ್ತಲ್ಲ, ನಾನು ವಾಪಸ್ ಅಪ್ಪ ಹತ್ರ ಹೋಗ್ತೀನಿ. ಅಪ್ಪ, ನಿನ್ನ ಮಗನಾಗಿರಲಿಕ್ಕೆ ನಾನು ಯೋಗ್ಯನಲ್ಲ, ಅಟ್ಲೀಸ್ಟ್ ನಿನ್ನ ಕೆಲಸದವನಾಗಿ ನಾನು ತಗೋ ಅಂದೇಳಿ ದೊಡ್ಡ ಲಿಸ್ಟು ಬರ್ಕೊಂಡು ಬಂದಾಗ ಅಪ್ಪ ಅವನಿಗೆ ಮಾತಾಡಲಿಕ್ಕೆ ಬಿಡಲಿಲ್ಲ. ಬೈಬಲ್ನಲ್ಲಿ ಬರ್ತಿದೆ, ದೂರದಿಂದ ಅಪ್ಪ ಮಗನ ಬರೋದನ್ನು ನೋಡಿ ಹೋಗಿ ಅಪ್ಪಿಕೊಂಡ. ಹೊಲಸು ವಾಸನೆ ಬರ್ತಾ ಇದ್ದೆ, ಗಲೀಜು ಬಟ್ಟೆ, ಎಷ್ಟು ತಿಂಗಳುಗಳಾಯ್ತೇನೋ ಸ್ನಾನ ಮಾಡಿಲ್ಲ, ವಾಸನೆ. ಆದರೆ ಅಪ್ಪ ಅದನ್ನೆಲ್ಲ ಗಮನಿಸಿನಲ್ಲ, ಅಪ್ಪಿಕೊಂಡು ಕೆಲಸದವ್ರನ್ನ ಕರೆದು ಈತನಿಗೆ ಮುದ್ದು ಕೊಟ್ಟು ಹೇಳಿದರು, ಇವನಿಗೆ ಹೊಸ ಬಟ್ಟೆ ಹಾಕ್ರಿ, ಶೇವಿಂಗ್ ಮಾಡಿಸ್ರಿ, ಹೊಸದು ಬಂಗಾರದ ಚೈನ್ ಹಾಕ್ರಿ, ದೊಡ್ಡ ಕುರಿ ಕೊಯ್ರಿ, ಇವತ್ತು ನಾವೆಲ್ಲರೂ ಒಳ್ಳೆ ಭೋಜನ ಮಾಡೋಣ. ಯಾಕಂದರೆ ನನ್ನ ಮಗ ವಾಪಸ್ ಬಂದಿದ್ದಾನೆ. ಪ್ರತಿ ಸಾರಿ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಓಡಿ ಹೋಗಬೇಡ್ರಿ ದೇವರಿಂದ, ದೇವರ ಬಳಿಗೆ ಓಡಿ ಬರ್ರಿ. ದೇವರ ಬಳಿಗೆ ಓಡಿ ಬರ್ರಿ. ಭಾಳ ಮಂದಿ ಕೇಳ್ತಾರೆ, ವಿಶ್ವಾಸಿಗಳು ಪಾಪ ಮಾಡ್ತಾರಾ? ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಏನು ಗೊತ್ತಾ? ಪಾಪ ಮಾಡೋದ್ರಲ್ಲಿ, ಪಾಪದಲ್ಲಿ ಜೀವಿಸೋದ್ರಲ್ಲಿ ವ್ಯತ್ಯಾಸವಿದೆ. ಪಾಪ ಮಾಡೋದ್ರಲ್ಲಿ, ಪಾಪದಲ್ಲಿ ಜೀವಿಸೋದ್ರಲ್ಲಿ. ಉದಾಹರಣೆ ಏನು ಗೊತ್ತಾ? ಒಂದು ಕಾಲುವೆ, ಗಲೀಜ್ ಕಾಲುವೆ ನೀರು, ಗಟ್ರ ನೀರೆಲ್ಲ ಹೋಗ್ತಾ ಇದೆ. ಅದರ ಮೇಲೆ ಒಂದು ಕಟ್ಟಿಗೆ, ಆ ಕಟ್ಟಿಗೆ ಬಂದು ಒಂದು ಬ್ರಿಡ್ಜ್ ಥರ, ಸೇತುವೆ, ಮೆಲ್ಲಕ್ಕೆ ಹಿಂಗೆ ನಡಿಬೇಕು. ಅದರಲ್ಲಿ ಒಂದು ಕುರಿ ಹೋಗ್ತಾ ಇತ್ತಂತೆ. ಕಾಲು ಜಾರಿ ಕೆಳಗೆ ಬಿದ್ದುಬಿಡ್ತು. ಕುರಿ ಕೆಳಗೆ ಬಿದ್ದಾಗ ಜೋರಾಗಿ ಕೂಗ್ತಾ ಇದೆ, ಅಮ್ಮ ಯಾರಾದ್ರು ನನ್ನ ಕಾಪಾಡ್ರಿ, ಅಯ್ಯೋ ಹೊಲಸ್ನಾಗ ಬಿದ್ದೀನಿ. ಅದು ಪಾಪದಲ್ಲಿ ಬಿದ್ದ ವಿಶ್ವಾಸಿ. ಪಾಪ ಅಂದರೆ ಇಷ್ಟ ಇಲ್ಲ, ಎಬ್ಬಿಸ್ಬಿಡ್ತಾರೆ. ಆದರೆ ಒಂದು ಹಂದಿ ಹೋಗ್ತಾ ಇರುವಾಗ ಅದರೊಳಗೆ ಬಿದ್ದರೆ ವಾಹ್ ಕ್ಯಾ ಮಜಾ ರೇ. ಅದು ಪಾಪದಲ್ಲಿ ಜೀವಿಸುವ
ವಿಶ್ವಾಸಿ ಬೀಳ್ಬೋದು. ಅಪ್ಪನ ಹತ್ರ ಬಾ, ನಮ್ಮ ಪಾಪಗಳನ್ನು ನಮಗೆ ಕ್ಷಮಿಸು. ಮಗನ ಬಂದಾಗ ತಂದೆ ಕೇಳಲಿಲ್ಲ, ಯಾಕಲೇ ಎಲ್ಲ ಹಾಳಚಿನ ಗತಿ ಇಲ್ದಂಗೆ ಬಂದು ಯಾಕೆ ಕೇಳಿಲ್ಲ. ಒಂದು ಮಾತು ಕೂಡ ಕೇಳಿಲ್ಲ. ಯಾಕೆ ಗೊತ್ತಾ? ಪ್ರಾಣವನ್ನು ಕೊಟ್ಟ. ಪ್ರಿಯರೇ, ಆತನು ನಮ್ಮ ತಂದೆಯಾಗಿದ್ದಾನೆ. ಏನು ಬೇಕೋ ಆತನಾದರೂ ಬಂದು ಕೇಳಿರಿ. 2-4 ವಾಕ್ಯದಲ್ಲಿ ನಮ್ಮ ಅಗತ್ಯತೆಗಳು, 5-7 ವಚನದಲ್ಲಿ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಕ್ರೈಸ್ತವರಿಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನು ಗೊತ್ತಾ? ಕ್ರೈಸ್ತವರೊಬ್ಬರೇ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ನಮಗೆ ಹಿಂಸೆ ಕೊಟ್ಟವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಬೇರೆ ಯಾರದನ್ನು ಮಾಡಲ್ಲ. ಬರೀ ಕ್ರೈಸ್ತವರು, ಯೇಸು ಸ್ವಾಮಿ ಒಬ್ಬರೇ ಅದನ್ನು ನಮಗೆ ಕಲಿಸ್ಕೊಟ್ರು. ಮೊನ್ನೆ ಜನವರಿ ಯಾವುದೋ ಒಂದು ತಾರೀಕು ಸ್ಟೈನ್ಸ್ ಮತ್ತು ಅವರಿಬ್ಬರು ಮಕ್ಕಳನ್ನು ಸುಟ್ಟು ಹಾಕಿದ ದಿನ. ಆ ಸುಟ್ಟು ಹಾಕಿದ ದಿನದಲ್ಲಿ ಆ ಸುಟ್ಟಿದವನನ್ನು ಹಿಡಿದುಕೊಂಡು ಬಂದಾಗ ಸ್ಟೈನ್ಸ್ ಅವರ ಹೆಂಡತಿ ಹೇಳಿದ್ರಂತೆ, ಗ್ಲಾಡಿಸ್ ಸ್ಟೈನ್ಸ್, ಏಸಪ್ಪ ನಮಗೆ ಕ್ಷಮಿಸಲಿಕ್ಕೆ ಕಳಿಸ್ಕೊಟ್ಟಾನೆ, ನಾನು ಇವ್ರನ್ನ ಕ್ಷಮಿಸ್ತೀನಿ. ನಿಮ್ಮ ಕಾನೂನು ಪ್ರಕಾರ ನೀವೇನು ಮಾಡಬೇಕೋ ನೀವು ಮಾಡಿರಿ, ಬಟ್ ನನ್ನ ಪರವಾಗಿ ನಾನು ಅವ್ರನ್ನ ಕ್ಷಮಿಸ್ತೀನಿ. ಕ್ರೈಸ್ತವ್ರಿಗೆ ಮಾತ್ರ ಕ್ಷಮಿಸ್ಲಿಕ್ಕೆ ಆಗ್ತೈತೆ. ನೀನು ಕ್ಷಮಿಸಿಲ್ಲ ಯಾರನ್ನ ತಂದರೆ ನೀನು ಕ್ರೈಸ್ತವಳಲ್ಲ. ಯಾಕೆ ಯಾರು ಆಮೇಲೆ ಹೇಳ್ತಾ ಇಲ್ಲ? ಹಲೋ, ಯಾರಿಗೋ ಟೋಪಿ ಬಿದ್ದೈತೆ ತಲೆ ಮೇಲೆ, ಅಲ್ಲೇ ಲೂಯ. ಕ್ರೈಸ್ತವ್ರು ಮಾತ್ರ ಕ್ಷಮಿಸ್ತಾರೆ. ಎಲ್ಲಿಂದ ನಾವು ಕಲ್ತ್ಕೊಂಡು ಗೊತ್ತಾ? ತಂದೆಯಿಂದ. ತಂದೆಯ ಪ್ರೀತಿ ಎಷ್ಟು ಅಪಾರವಾದದ್ದು ಗೊತ್ತಾ? ಈ ಕಥೆಯಲ್ಲ, ನಿಜವಾಗದಂಥ ಘಟನೆ ಇದು. ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಬ್ಬ ಮಗ ಅಪ್ಪನ ಜೊತೆಗೆ ಜಗಳಾಡಿ ಮನೆ ಬಿಟ್ಟು ಓಡೋಗ್ಬಿಟ್ಟು ಎಲ್ಲ ಜೀವನ ಹಾಳಾದಾಗ ನೆನೆಸ್ಕೊತಾನೆ. ನಿಜವಾಗ ಜರುಗಿದ ಘಟನೆ. ಅಪ್ಪನ ಹತ್ರ ವಾಪಸ್ ಹೋದರೆ ಅಪ್ಪ ಸ್ವೀಕಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಪ್ಪ ಭಾಳ ಕ್ರೂರವಾದ ವ್ಯಕ್ತಿ, ಸಿಟ್ಟಿನ ವ್ಯಕ್ತಿ. ಸೊ ಅದಕ್ಕೆ ಮಗ ಫೋನ್ ಮಾಡಿ ಅಪ್ಪಗೆ ಹೇಳ್ತಾನೆ, ಗಮನಕ್ಕೊಚ್ಚಿ ಕೇಳಿ, ಅಪ್ಪ ಇಂಥ ದಿನ ನಮ್ಮ ಮನೆ ಮುಂದೆ ಪಕ್ಕದಲ್ಲೇ ಹೋಗೋ ಟ್ರೈನ್ನಲ್ಲಿ ನಾನು ಹೋಗ್ತೀನಿ. ಆ ಟ್ರೈನ್ ಕಿಟಕಿಯಿಂದ ನೋಡ್ತೀನಿ, ನಮ್ಮ ಮನೆ ಎದುರುಗಡೆ ಒಂದು ಆಲದ ಮರ ಇದೆ. ಆ ಆಲದ ಮರದಲ್ಲಿ, ಗಮನ ಕೊಟ್ಟು ಕೇಳ್ರಿ, ಒಂದು ಬಿಳಿ ಜೆಂಡ, ಬಾವುಟ, ಒಂದು ಬಿಳಿ ಜೆಂಡವನ್ನು ನಾನು ನೋಡಿದರೆ ನೀನು ನಾನು ಕ್ಷಮಿಸಿದೆ ಅಂದೇಳಿ ಅರ್ಥ. ನಾನು ಮನೆಗೆ ಬರ್ತೀನಿ. ನಾನು ಯಾವ ಟೈಮ್ ಹೇಳಲ್ಲ, ಆ ದಿನ ಹಿಂಗೆ ಹೋಗ್ತೀನಿ ಅಷ್ಟೇ. ಆ ಬಿಳಿ ಜೆಂಡ ನೋಡಿದರೆ ನಾನು ನಿನ್ಗೆ ಕ್ಷಮಿಸಿದೆ ಅಂದೇಳಿ ಮನೆಗೆ ವಾಪಸ್ ಬರ್ತೀನಿ, ಇಲ್ಲಾಂದರೆ ನಾನು ಹೋಗ್ಬಿಡ್ತೀನಿ, ಟಾಟಾ ಬಾಯ್ ಬಾಯ್ ಅಂದೇಳಿ ಫೋನ್ ಮಾಡಿ ಹೇಳ್ತಾನೆ. ಆ ದಿನ ಮಗ ಟ್ರೈನಲ್ಲಿ ಹೋಗ್ತಾ ಇರುವಾಗ ಏನಾಯ್ತು ಗೊತ್ತಾ? ಒಂದು ಆಶ್ಚರ್ಯ. ಒಂದಲ್ಲ, ಆ ಆಲದ ಮರ ತುಂಬ ಬಹಳಷ್ಟು ಬಿಳಿ ಜೆಂಡಗಳು. ಅದು ರೀ ನಮ್ಮ ಏಸಪ್ಪನ ಪ್ರೀತಿ ಅಂದರೆ. ಮನುಷ್ಯರು ನನ್ನ ಪ್ರೀತಿಸಿಲ್ಲ, ನನ್ನ ಬಾಯ್ ಫ್ರೆಂಡ್ ಪ್ರೀತಿಸಿಲ್ಲ, ಗರ್ಲ್ ಫ್ರೆಂಡ್ ಪ್ರೀತಿಸಿಲ್ಲ, ಗಂಡ ಪ್ರೀತಿಸಿಲ್ಲ. ಪ್ರೀತಿ ಮಾಡಬೇಕು ಅವರು, ಸರಿ, ಅವ್ರು ಮಾಡಿಲ್ಲ ಎಂಬುದಾಗಿ ಅಳ್ಕೊತ ಇರಬೇಡ. ಅಪ್ಪನ ಪ್ರೀತಿ ಮುಂದೆ ಎಲ್ಲ ಪ್ರೀತಿ ಶೂನ್ಯವೇ. ಹಲ್ಲೆಲೂಯಾ. 5-7 ವಾಕ್ಯ ನೋಡ್ರಿ, ಏನು ಹೇಳ್ತಾನೆ ಮುಂದೆ. ನಿಮ್ಮಲ್ಲಿ 5ನೇ ವಚನ. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆಂದು ಹೇಳೋಣ. ಅವನು ಸರು ಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ಯಾವಾಗ ಕೇಳ್ತಾನೆ? ರಾತ್ರಿ ಹೊತ್ತಲ್ಲಿ, ಮಿಡ್ ನೈಟ್, ಮಧ್ಯರಾತ್ರಿಯಲ್ಲಿ. ಹಲೋ, ನನ್ನ ಕಡೆ ನೋಡಿ ಒಂದು ನಿಮಿಷ. ನಮಗೆ ಕಷ್ಟದಲ್ಲಿದ್ದಾಗ ಫ್ರೆಂಡು ಮನೆಗೆ ಹೋಗ್ಲಿಕ್ಕೆ ನಮಗೆ ಟೈಮ್ ಬೇಕಾಗಿಲ್ಲ. ಯಾವ ಟೈಮಲ್ಲಿ ಹೋದ್ರೂ ಕೂಡ ಫ್ರೆಂಡು ಮನೆ ಬಾಗಿಲು ತೆಗೆದಿರ್ತದೆ. ಆಮೇನ್. ಫ್ರೆಂಡು ಬಾಗಿಲು, ಮನೆ ಬಾಗಿಲು ತೆಗೆದಿರ್ತದೆ. ಮಧ್ಯರಾತ್ರಿ ಹೋಗಿ ಏನು ಹೇಳ್ತಾನೆ? ನನಗೆ ಯಾರೋ ಬಂದಿದ್ದಾರೆ, ನನಗೆ ಆತನಿಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಬೇಡ್ತಾ ಇದ್ದಾನೆ. ಆತನಿಗೋಸ್ಕರ ಅಲ್ಲ. ಮೊದಲು ನಮಗಾಗಿ ಪ್ರಾರ್ಥನೆ ಮಾಡೋಣ, 2ನೇದಾಗಿ ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡೋಣ. 2ನೇ ಪ್ರಾರ್ಥನೆ ಏನು? ಓದ್ರಿ. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ಅವನಿಗೆ ಏನೋ ಕೊಡಬೇಕು, ನನ್ನ ಹತ್ರ ಇಲ್ಲ. ಇದು ನನಗೋಸ್ಕರ ಅಲ್ಲ, ನಿಮ್ಮ ಕೊರತೆಗಳಿಗಾಗಿ ನೀವು ಪ್ರಾರ್ಥಿಸಿರಿ,
ನಿಮ್ಮ ಸ್ನೇಹಿತರ ಕೊರತೆಗಾಗಿ ಕೂಡ ಪ್ರಾರ್ಥಿಸಿರಿ. ಆಮೆನ್, ಆಮೆನ್. ಪ್ರಾರ್ಥಿಸಿ ಕೇಳ್ರಿ, ದೇವರೇ ಅಪ್ಪ ನಮ್ಮ ಮನೆ ಪಕ್ಕದಲ್ಲಿದ್ದವ್ರಿಗೆ 1,00,000 ಬೇಕು ಸ್ವಾಮಿ, ನನ್ನ ಹತ್ರ ಇಲ್ಲ ಕೊಡಲಿಕ್ಕೆ, ನೀನು ಕೊಡು ಸ್ವಾಮಿ. ಕೇಳು, ದೇವರು ನಿಮಗೆ 1,00,000 ಕೊಡ್ತಾನೆ, ಅದನ್ನು ನೀನು ಯೂಸ್ ಮಾಡಬೇಡ, ಹೋಗಿ ಅವ್ರಿಗೆ ಕೊಡು. ಅವ್ರು ಓಡಿ ಬರ್ತಾರೆ ಏಸಪ್ಪನ ಕಂಡುಕೊಳ್ಳಲು. ಇದು ರೀ ಕ್ರೈಸ್ತವ ಪ್ರೀತಿ ಅಂದರೆ. ಹಾಂ, ಮುಂದೆ ಓದ್ರಿ. ನನ್ನ ಚಿಕ್ಕ ಮಗಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದಲೇ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಸರಿ, ಇಲ್ಲಿ ನೋಡಿ, ಅವನು ಹೇಳ್ತಾನೆ, ಸಾರಿಪಾ ಆಗಲ್ಲ. ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿದಾಗ ಉತ್ತರ ತಕ್ಷಣ ಬರಲ್ಲ. ಬೇರೆಯವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ರಲ್ಲ, ಅವ್ರಿಗೆ ಅಭಿವೃದ್ಧಿ ಆಗಬೇಕಂದೇಳಿ ಭಾಳ ಸರಿ ಏನಾಗ್ಬಿಟ್ಟೈತಂದರೆ ನಮಗೆಲ್ಲ ಇನ್ಸ್ಟಂಟ್ ನೂಡಲ್ಸ್, ಇನ್ಸ್ಟಂಟ್ ಕಾಫಿ, ಎಲ್ಲ ಇನ್ಸ್ಟಂಟ್ ಆಗಬೇಕು. ಮದುವೆ ಕೂಡ ಇನ್ಸ್ಟಂಟ್ ಆಗ್ತಾ ಇದೆ, 1 ತಿಂಗಳಾದಮೇಲೆ ಇನ್ಸ್ಟಂಟ್ ಡೈವರ್ಸ್ ಕೂಡ ಆಗ್ತಾ ಇದೆ. ಮನಸ್ಸು ಬೇಜಾರಾಗ್ತಾ ಇದೆ. ಬೇಜಾರಾಗ್ತಾ ಇದೆ. ಎಲ್ಲ ಬೇಗನೆ ಆಗಬೇಕು. ಸ್ವಾಮಿ ನನಗೆ ತಾಳ್ಮೆಯನ್ನು ಕೊಡಪ್ಪ, ಈಗಲೇ ಕೊಡು ಸ್ವಾಮಿ. ನೋಡ್ರಿ, ಹಂಗಿದಾರೆ ಮಂದಿ. ಏನಾಯ್ತು ಇಲ್ಲಿ? ಅವನು ಹೇಳ್ತಾನೆ, ಸಾರಿ ಕೊಡೋಕ್ಕಾಗಲ್ಲ. ಆದರೆ ಏನು ಮಾಡ್ತೀವಿ ಗೊತ್ತಾ, ಅವನು ಕಾಟ ತಟ್ಕೊಳ್ಳಿಕ್ಕೆ ಆಗ್ದಂಗೆ. ಕಾಟ ಅಂದರೆ ಏನಂದರೆ, ಕಾಟ ಕೊಟ್ಟಿದ್ದಲ್ಲ, ಅವನು ಪುನಃ ಕೇಳಿ 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 ಎಲ್ಲರೂ ಹೇಳ್ರಿ, ಕೇಳಿ 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 ಕೇಳ್ತಾ ಇದ್ದಿದ್ದಕ್ಕೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟನಂತೆ. ಬರೀ ಆವಾಗ 3 ಕೇಳಿದ, ಈಗ ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ. ಅದನ್ನು ತಗೊಂಡೋಗಿ ನೆರೆಯವ್ರಿಗೆ ಕೊಡು, ಮತ್ತು ಅವರು ಓಡಿ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಮಗಾಗಿ ಪ್ರಾರ್ಥಿಸೋಣ, ಇತರರಿಗಾಗಿ ಪ್ರಾರ್ಥಿಸೋಣ, ಇತರರಿಗಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಭಾಳ ಸಾರಿ ನಾನು ಪ್ರಾರ್ಥನೆ ಮಾಡಿದ್ದುಂಟು ಬೇರೆಯವ್ರಿಗೋಸ್ಕರ. ಪ್ರಾರ್ಥನೆ ಮಾಡಿದಾಗ ಕೆಲವು ಸಾರಿ ದೇವರು ನನ್ನ ಮುಖಾಂತರ ಅವ್ರಿಗೆ ಒದಗಿಸ್ತಾನೆ, ಕೆಲವು ಸಾರಿ ಡೈರೆಕ್ಟ್ ಅವ್ರಿಗೆ ಒದಗಿಸ್ತಾನೆ. ಹೆಂಗನ ಬರಲಿ, ನನ್ನ ಹೆಸರು ಬೇಕಾಗಿಲ್ಲ ಅದರಲ್ಲಿ. ಅವನಿಗೆ ಅದ್ಭುತ ಆಯ್ತಲ್ಲ ಸಾಕು. ಅವನಿಗೆ ಗೊತ್ತಾಗ್ತದೆ ಏನೆಂಬುದಾಗಿ, ಯೇಸು ಸ್ವಾಮಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆಂಬುದಾಗಿ. ಪ್ರಿಯರೇ, ಸುವಾರ್ತೆ ಸಾರೋದಕ್ಕೆ ಕಠಿಣ ದಿನಗಳು ಬರ್ತಾ ಇದೆ. ಪ್ರಪಂಚದಲ್ಲಿ ಏನೇನಾಗ್ತಾ ಇದೆಯೋ ಗೊತ್ತಿಲ್ಲ. ಅದು ಏನೇ ಆದರೂ ಕೂಡ ಏನೇ ಆದರೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಯಾರು ನಮ್ಮನ್ನು ನಿಲ್ಲಿಸಲಾಗಲ್ಲ. ಪ್ರಾರ್ಥನೆ ಮಾಡಲು ಯಾರು ತಡಿಲಿಕ್ಕೆ ಆಗೋದಿಲ್ಲ. ಸೆರೆಯಲ್ಲಿ ಹಾಕಿದ್ರು ಕೂಡ ಪೌಲ್ ಸೇಲರು ಪ್ರಾರ್ಥನೆ ಮಾಡ್ತಾ ಇದ್ರು. ಸಿಂಹದ ಗುಹೆಯಲ್ಲಿ ದಾನಿಯಲ್ಲಿ ಹಾಕಿದ್ರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದ. ಶೆಡ್ರಕ್, ಮೆಷಕ್, ಅಬೇದ್ನೆಗೋವನ್ನು ಉರಿಯೋ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಎಲ್ಲಿ ಪ್ರಾರ್ಥನೆ ಮಾಡೋದನ್ನು ಕಲಿತರೆ ಎಲ್ಲಿ ಹಾಕಿದ್ರು ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ಕೆಲವು ವಾಕ್ಯಗಳನ್ನು ಓದಿ ನಾನು ಮುಗಿಸ್ತಾ ಇದ್ದೀನಿ. 9ನೇ ವಾಕ್ಯ ನೋಡ್ರಿ. ಹಾಗೆಯೇ ನಾನು ನಿಮಗೆ ಹೇಳುವುದು, ನಿಮಗೆ ಯಾರಿಗೆ ಹೇಳ್ರಿ, ನನಗೆ. ನನಗೆ. ಎಲ್ಲರ ಕೈ ಎತ್ತಿ ಹೇಳ್ರಿ, ನನಗೆ. ನನಗೆ. ಪಕ್ಕದಲ್ಲಿ ನೋಡ್ರಿ, ಹೇಳಿ, ನಿಮ್ಗಲ್ಲ ನನಗೆ. ನಿಮ್ಗಲ್ಲ ನನಗೆ. ಅವ್ರ ಕಡೆ ನೋಡಿ ಹೇಳ್ರಿ, ಮಲಗಿದ್ರೆ ಅವ್ರಿಗೆ ಪಟ್ಟೊಂದು ಕೊಟ್ಟು ಹೇಳ್ರಿ, ನಿಮ್ಗಲ್ಲ ನನಗೆ. ನಿಮ್ಗಲ್ಲ ನನಗೆ. ಏನ್ ಹೇಳ್ತಿದಾರೆ ನೋಡ್ರಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳ್ರಿ ನಿಮ್ಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು, ತಟ್ಟಿರಿ ಕದ ನಿಮಗೆ ತೆರೆಯುವುದು. ಹಾಲೆಲೂಯಾ. ನಾನು ಕೇಳಿ ಸಿಕ್ಕಿಲ್ಲ ಅಂದರೆ ಹುಡುಕ್ತೀನಿ, ಹುಡುಕಿ ಸಿಕ್ಕಿಲ್ಲ ಅಂದರೆ ತಟ್ತೀನಿ. సిగో తనక మొండిగా జగ మొండిగా నిక్కనే ఉంటాను పొందుకునేంత వరకు ఒక తూరి కమిట్ అయినానా యేసు స్వామి కొరకు ఏమన్నా చేస్తాను. నేను చెప్పింది వేరే, మీరు అనుకునింది వేరు. హల్లెలూయా, హల్లెలూయಾ. ಯಾಕೆ ಗೊತ್ತಾ? ಮುಂದೆ ನೋಡ್ರಿ 10ನೇ ವಾಕ್ಯ.
ನಿಮಗೆ ತೆರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಬೇಡಿಕೊಳ್ಳುವ ಪ್ರತಿಯೊಬ್ಬನು, ಹೇಳ್ರಿ ಪ್ರತಿಯೊಬ್ಬರು. ಸರಿ, ಒಂದು ನಿಮಿಷ ಎಲ್ಲರೂ ನನ್ನ ಕಡೆ ನೋಡ್ರಿ. ಇಲ್ಲಿ ನನಗೆ ಯಾರ ಹೆಸರು ಗೊತ್ತಿಲ್ಲಲ್ಲ, ಏನು ಮಾಡೋದು? ಯಾರಾದರೂ ಒಬ್ಬರು ಹೆಸರು ಹೇಳ್ರಿ ಪಾಸ್ಟ್ರಿ, ಯಾರಾದರೂ ಒಬ್ಬರು ಹೆಸರು ಹೇಳ್ಬಿಡ್ರಿ ಇದರಲ್ಲಿ. ಮೋನೇಶ್, ಮೋನೇಶ್ ಎದೇಳು. ಸಿಸ್ಟರ್ಸಲ್ಲಿ ಯಾರು? ಸಿಸ್ಟರ್ಸಲ್ಲಿ ಯಾರು? ಹಾಂ, ಅನ್ನಪೂರ್ಣ ಯಾರು? ನನ್ನ ತಾಯಿ ಹೆಸರು ಅನ್ನಪೂರ್ಣಿ, ಬಿಡು ಪರವಾಗಿಲ್ಲ. ಸರಿ, ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಯಾರಾದ್ರೂ ಎದ್ದೇಳ್ರಿ. ಸರಿ, ಆಯ್ತು ಬಿಡ್ರಿ. ನೋಡ್ರಿ, ಅವ್ರಿಗೆ ಎದ್ದೇಳಲಿಕ್ಕೆ ಇಷ್ಟ ಅಲ್ಲ, ಒಬ್ಬರು ಪುಷ್ ಕೊಡಬೇಕಾಯ್ತು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಪ್ಲೀಸ್. ಗಮನ ಕೇಳ್ರಿ. ಪ್ರತಿಯೊಬ್ಬರು ಕೈ ಎತ್ತಿರಿ. ಮೌನೇಶ್, ನೀನ್ಯಾಕೆ ಎತ್ತಿಯಪ್ಪ? ನಾನು ನಿನ್ನ ಹೆಸರು ಹೇಳಿನ? ಮತ್ತೆ ಯಾಕೆ ಎತ್ತಿ? ಎಲ್ಲರನ್ನ ನಾನು ಹೇಳಿಲ್ಲ. ಯಾಕೆ ಕೈ ಎತ್ತಿ? ಅನ್ನಪೂರ್ಣ ಯಾಕೆ ಕೈ ಎತ್ತಿ ಅಮ್ಮ? ಎಲ್ಲರೂ ಹೇಳಿಲ್ಲ. ಪ್ರತಿಯೊಬ್ಬರಂದರೆ ಯಾರು? ಪ್ರತಿಯೊಬ್ಬರಂದರೆ ಯಾರು? ಎಲ್ಲರೂ. ಅಂದರೆ ಯೇಸು ಹೇಳ್ತಿದ್ದಾನೆ, ಕೇಳುವ ಪ್ರತಿಯೊಬ್ಬನು, ಅದು ಮೋನೇಶ್ ಇರಲಿ, ಅನ್ನಪೂರ್ಣ ಇರಲಿ, ನೀವಿರಲಿ, ಯಾರೇ ಇರಲಿ, ಕೇಳುವ ಪ್ರತಿಯೊಬ್ಬರು ಕೈ ಎತ್ತಿ ಆತನಿಗೆ ಹಲ್ಲೆಲೂಯಾ ಹೇಳ್ರಿ. ಪ್ರತಿಯೊಬ್ಬರು ಕೈ ಎತ್ತಿ ಆತನಿಗೆ ಸ್ತೋತ್ರ ಹೇಳ್ರಿ. ಪ್ರತಿಯೊಬ್ಬರು ಆತನಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಕೇಳುವ ಪ್ರತಿಯೊಬ್ಬನು ಹೊಂದುವನು. ಹಾ, ಹುಡುಕುವವನಿಗೆ ಸಿಕ್ಕುವುದು. ಹುಡುಕುವವನಿಗೆ ಸಿಗುವುದು, ಎಲ್ಲರಿಗೆ ಸಿಗಲ್ಲ. ಯಾರು ಹುಡುಕ್ತಾರೋ ಅವನಿಗೆ ಮಾತ್ರ ಸಿಗ್ತತೆ. ಅವನಿಗೆ ತೆರೆಯುವುದು. ಯಾರು ತಟ್ತಾರೋ ಅವ್ರಿಗೆ ತೆರೀತದೆ. ನೀನು ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಜೊತೆಗೆ ಆಟ ಆಡ್ತಾ ಇದ್ರೆ ನಿನಗೇನು ತೆರೆಯಲ್ಲ. ಹಲ್ಲೆಲೂಯಾ, ಆಮೆನ್. ಈ ಸಂದೇಶ ಕೆಲವು ದಿನಗಳ ಹಿಂದೆ ದೇವರು ನನ್ನ ಹತ್ರ ಮಾತಾಡಿದಾಗ ನನ್ನ ಲೈಫ್ನೇ ಅದು ಚೇಂಜ್ ಮಾಡಿಬಿಡ್ತು. ಪ್ರಿಯರೇ, ಇವತ್ತು ನಾವು ಬಲಹೀನರಿಂದ ಅಂದುಕೊಳ್ತಾ ಇದ್ದೀರಾ? ಇಲ್ಲ. ನಾವು ಹೇಗೆ ಇದ್ದರೂ ಕೂಡ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ನಮ್ಮ ಪ್ರಾರ್ಥನೆಯ ಶಕ್ತಿಯಿಂದ ದೊಡ್ಡ ಕಾರ್ಯಗಳು ಮಾಡ್ಬೋದು. ತಂದೆ ಜೊತೆಯಲ್ಲೇ ಸಮಯವನ್ನು ಯೇಸು ಗಳಿಸಿದರು. ಇದರ ಅರ್ಥ ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ರು ಬರೀ ಫುಲ್ ಟೈಮ್ ಮಿನಿಸ್ಟ್ರಿ ಅಲ್ಲ. ನೀವು ಕೆಲಸ ಮಾಡ್ಕೊತ, ಅಡುಗೆ ಮಾಡ್ಕೊತ ಕರ್ತನಿಗೆ ಸ್ತೋತ್ರ ಹೇಳ್ಬೋದು. ಭಾಳ ಬಾಂಡಿಗಳು ಬಿದ್ದ ಪಾತ್ರೆ ಕುಯ್ ಎಂದಲ್ಲಿ ಗಂಡನ ಬೈತಾ ಇರಬೇಡ. ಅದನ್ನು ಸ್ತೋತ್ರ ಸ್ತೋತ್ರ ಏಸಯ್ಯ ಸ್ತೋತ್ರ ಬೇಗ ಮುಗಿದ್ಬಿಡ್ತದೆ. ಹೇಳ್ತೀರಿ, ಏನ್ರಿ ಇನ್ನೂ ಇದಾವ್ರಿ, ತಗೊಂಡು ಬರ್ರಿ. ಹಾಂ, ಗಂಡಂದರಿಗೆ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದರೆ ನಿನ್ನೆ ತೊಗೊಂಡು ಬಂದು ಎಲ್ಲ ಮುಗೀತಾ? ಸ್ತೋತ್ರ ಮಾಡಿರಿ. ಸ್ತೋತ್ರ ಮಾಡಿದ ಗಂಡ ಹೇಳ್ತಾನೆ, ಇನ್ನೂ ಏನಾದರೂ ಬೇಕಾ ಅಂತ ಕೇಳ್ತಾನೆ. ಹಲ್ಲೆಲೂಯಾ. ಕೆಲವ್ರು ಹೆಂಗಸರು ಹಲ್ಲೆಲೂಯಾ ಅಂತಿದ್ದಾರೆ. ಆಮೇಲೆ ಪ್ರಿಯರೇ, ತಂದೆಯು ಮಾಡಿದ್ದನ್ನೆಲ್ಲ ತೋರಿಸ್ತಾನೆ, ಅದನ್ನು ನಾವು ಮಾಡ್ಬೋದು. ಹಲ್ಲೆಲೂಯಾ. ಅದಕ್ಕಿಂತಲೂ ದೊಡ್ಡದು ಮಾಡ್ಬೋದು. ಮತ್ತು ತಂದೆ ಹತ್ರ ನಾವು ಕೇಳಬಹುದು. ಚಾಲೆಂಜ್ ಮಾಡ್ತೀನಿ ನಾನು. ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಬರ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನೀವು ಇಲ್ಲಿಂದ ಮನೆಗೆ ವಾಪಸ್ ಹೋದಾಗ ಸ್ವಲ್ಪ ಟೈಮ್ ತೊಗೊಂಡು ಮಧ್ಯಾಹ್ನ ಏನು ಮಾಡಿರಿ, ಊಟ ಇಲ್ಲೇ ಇದೆ, ಊಟ ಆದಮೇಲೆ ಮನೆಗೆ ಹೋದ್ಮೇಲೆ ಏನು ಮಾಡಿರಿ, ಒಂದು ಪೇಪರ್ ಲಿಸ್ಟ್ ತೊಗೊಂಡು ನಿಮಗೆ ಅವಶ್ಯಕತೆಗಳು ಏನೇನಾಯಿತೋ ನಿಮ್ಮ ಅಪ್ಪನಿಗೆ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಏಸಪ್ಪನ ಹತ್ರ ಕೇಳ್ಕೊಡ್ತಾನೆ. ಏಸಪ್ಪನ ಹತ್ರ ಕೇಳ್ಕೊಡ್ತಾನೆ. ಹಲ್ಲೆಲೂಯಾ. ನನ್ನ ದೊಡ್ಡ ಮಗಳಿಗೆ 27 ವಯಸ್ಸು, ಚಿಕ್ಕವಳಿಗೆ 23, 24 ಏನೋ ಇರಬೇಕು. ಅವ್ರು ಚಿಕ್ಕ ವಯಸ್ಸಿನಿಂದ ಕಲ್ತ್ಕೊಂಡು ಬಿಟ್ಟಾರೆ.
ಡ್ಯಾಡಿ ಹತ್ರ ಕೇಳಿದ್ರೆ ಕೆಲವು ಸರಿ ಡ್ಯಾಡಿ ಇಲ್ಲಮ್ಮ ಆಮೇಲೆ ನೋಡೋಣ ಅಂದರೆ ಅವ್ರು ಸೀದಾ ಹೋಗಿ ಜೀಸಸ್ ಡ್ಯಾಡಿ ಇದನ್ನು ಕೊಡುವಂತೆ ಮಾಡು ಅಂತಾನೆ. ಏಸಪ್ಪ ಹೇಳಿದ್ಮೇಲೆ ನಾನು ಬಾಯಿ ಮುಚ್ಕೊಂಡು ಕೊಡಲೇಬೇಕಲ್ಲ. ಏಸ್ವಾಮಿ ಹತ್ರ ಕೇಳು, ಏಸ್ವಾಮಿ ಹತ್ರ ಕೇಳು. ಯಾಕಂದರೆ ಆ ಅಪ್ಪ ಭಾಳ ಶ್ರೀಮಂತನು, ಈ ಅಪ್ಪ ಕೂಡ ಶ್ರೀಮಂತನೇ. ಬಟ್ ಆದರೂ ಕೂಡ ಕೆಲವು ಕಷ್ಟಗಳಿರ್ತಾವೆ. ನಿಮ್ಮನ್ನೆಲ್ಲ ಸಾಕಬೇಕಲ್ಲ, ಓದಿಸ್ಬೇಕು, ಬಟ್ಟೆ ತರಬೇಕು, ನಿಮ್ಗೇನಾನ ಆಯ್ತಂದರೆ ನಿಮ್ಮನ್ನು ನೋಡ್ಕೋಬೇಕು, ಪ್ರತಿದಿನ 30 ಊಟ ಇರಬೇಕು, ಮನೆಯಲ್ಲಿ ಗ್ಯಾಸು ನೀರು ಎಲ್ಲ ನೋಡ್ಕೋಬೇಕಲ್ಲ. ಅಪ್ಪ ಇಲ್ಲ ಅಂದ್ಬಿಟ್ರೆ ಸಿಟ್ಟು ಮಾಡ್ಕೊಂಡು ಊಟ ನಿಲ್ಲಿಸೋಂಥದ್ದಲ್ಲ, ಕೋಳಿ ಕೆಲಸ ನಿಲ್ಲಿಸ್ಬಿಟ್ಟು ಹದ್ದಿನಂತೆ ಹಾರಾಡ್ಲಿಕ್ಕೆ ಶುರು ಮಾಡಿ. ಪ್ರೇಯರ್ ಮಾಡಿರಿ, ಪ್ರೇಯರ್ ಮಾಡಿರಿ. ಚಾಲೆಂಜ್ ಮಾಡ್ತೀನಿ, ಲಿಸ್ಟ್ ಮಾಡಿ ನಿಮ್ಗೆ ಏನೇನು ಅವಶ್ಯಕತೆಗಳಿದೆ ಪ್ರಾರ್ಥನೆಯಲ್ಲಿ ಹೋಗಿ, ಎಸಪ್ಪ ನನಗೆ ಇದು ಬೇಕು, ಎಸಪ್ಪ ನನಗೆ ಇದು ಅವಶ್ಯಕತೆ ಕೇಳು. ನೆಕ್ಸ್ಟ್ ಟೈಮ್ ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ಅಥವಾ ನಿಮ್ಮ ಪಾಸ್ಟರ್ ನನಗೆ ಹೇಳ್ತಾರೆ, ಅಣ್ಣ ಇಷ್ಟೊಂದು ಸಾಕ್ಷಿಗಳಾಯಿತು ಎಂಬುದಾಗಿ. ಸ್ವಸ್ಥತೆ, ಅದ್ಭುತ ಕಾರ್ಯಗಳು ಅದೆಲ್ಲ ಆಗಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರಾರ್ಥನೆ ವೀರರು ಎಬ್ಬಿಸಲ್ಪಡಬೇಕು. ಆಮೇನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಈಗ ಹೇಳ್ರಿ, ನಾನು ಯಾಕೆ ನಿಮಗೆ ಪ್ರಾರ್ಥನೆ ಮಾಡಬೇಕು? ಅಪ್ಪನ ನೀವೇ ಕೇಳ್ಕೊತೀರಿ ಡೈರೆಕ್ಟಾಗಿ. ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಡ್ರಿ ನಾನು ಹೇಳಲ್ಲ. ಕೆಲವು ಸಾರಿ ಸೇವಕರು ಸಿಗಲ್ಲ. ಈಗ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಯಾರು ಫೋನ್ ಮಾಡಿದ್ರು ನನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ. ಯಾಕೆ? ಮೀಟಿಂಗ್ನಲ್ಲಿದ್ದೀನಿ, ಪ್ರೇಯರ್ನಲ್ಲಿದ್ದಾಗ ಸ್ವಿಚ್ ಆಫ್. ಬಟ್ ಆ ಟೈಮ್ನಲ್ಲಿ ನಿಮಗೇನೋ ಅರ್ಜೆಂಟ್ ಅವಶ್ಯಕತೆ ಇತ್ತು, ಅವಾಗ ಏನು ಮಾಡ್ತೀರಿ? ಇಲ್ಲಿ ನೋಡುವುದೇಕೆ, ಇಲ್ಲಿ ನೋಡಮ್ಮ, ಅಲ್ಲಿ ಆಮೇಲೆ ನೋಡಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪನ ಹತ್ರ ಹೋಗ್ಬೋದು. ಫ್ರೆಂಡ್ ಯೇಸ್ವಾಮಿ ನಮಗೆ ತಂದೆ ಮಾತ್ರವಲ್ಲ, ಸ್ನೇಹಿತನು ಥರ. ಮಧ್ಯರಾತ್ರಿ ಕೂಡ ಸ್ನೇಹಿತನ ಮನೆಗೆ ನಾವು ಹೋಗ್ತೇವೆ, ಬೇರೆಯವ್ರ ಮನೆಗೆ ಹೋಗಿಲ್ಲ. ಫ್ರೆಂಡ್ ಮನೆಗೆ ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾನೆ ಫ್ರೆಂಡು. ಏಸಪ್ಪ ನಮ್ಮ ತಂದೆ ಆಗಿದ್ದಾನೆ. ಆಮೇನ್. ಆ ರೀತಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿರಿ. ನಿಮ್ಮ ಮನೆಗಳಲ್ಲಿ ವ್ಯತ್ಯಾಸ ನೀವು ಕಾಣ್ತೀರಿ. ನಿಮ್ಮ ಕುಟುಂಬದಲ್ಲಿ ಕಣ್ಣೀರುಗಳು ಒರೆಸಲ್ಪಡ್ತದೆ, ನಿಮ್ಮ ರೋಗಗಳು ಹೋಗ್ತದೆ. ಒಬ್ಬರು ಕೂಡ ಅನಾರೋಗ್ಯ ಗೂಡಾರದ ಸಮೀಪಕ್ಕೆ ಉಪದ್ರವ ಬರಲಾರದು. ಕೇಳೇನು, ನಿಂತ್ಕೊಳ್ಳೋಣ, ಎಂದು ಸಂಭವಿಸದು ಮಗನೇ. ಲಲ 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 ಲಲ. ಆಮೆನ್. ಲಲ 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 ಲಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ನಮಗೊಂದು ಚಪ್ಪಾಳೆ ಕಾಣಿಕೆ ಕೊಡೋಣ. ಒಂದು 2 ನಿಮಿಷ ಚಪ್ಪಾಳೆ ತಟ್ಟಿ. 2 ನಿಮಿಷ ಎಲ್ಲರೂ ನಿಲ್ಲಿಸಬಾರ್ದು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಜೋರಾಗಿ ಜೋರಾಗಿ ಜೋರಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Amen. Thank you, thank you, thank you, thank you, Amen. thank you, thank you, thank you, thank Amen, you, Jesus. amen, 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 amen. Stotra, stotra, Oh, stotra, stotra, riyala stotra, raba, ba, 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 stotra. ba, ba. Hallelujah, Sheke hallelujah, reba, raba, 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 hallelujah. raba, raba, rasande. Ribagara, sokoto, dolo, Hallelujah, 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 hallelujah. Thank you, thank you, thank you, Amen. thank you, thank you, Lord. ಒಂದು ನಿಮಿಷ ನನ್ನ ಕಡೆ ನೋಡಿ. ಪ್ರಾರ್ಥನೆ ಮಾಡಿ ಮುಂಚೆ 3 ವಿಷಯಗಳು ಸ್ವಾಮಿ ತೋರಿಸ್ತಾ ಇದ್ದಾನೆ. ಆ 3 ವಿಷಯಗಳಿಗೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಮೊದಲನೇದಾಗಿ, ಎಷ್ಟು ಜನರು ಹಣಕಾಸಿನ ತೊಂದರೆಯಲ್ಲಿದ್ದೀರಿ? ಹಣಕಾಸಿನ ತೊಂದರೆ, ಕೈ ಮೇಲೆ ಕೆತ್ತಿರಿ. ಅಪ್ಪ ನಿಮಗೆ ಕೊಡ್ತಾನೆ, ಯಾವ ಮನುಷ್ಯನಲ್ಲ. ಹಣಕಾಸಿನ ತೊಂದರೆ, ಬರೋ ಸಂಬಳ ಸಾಕಾಗ್ತಾ ಇಲ್ಲ, ತಪ್ಪು ಮಾಡಿ ಸಾಲಗಳಲ್ಲಿ ಸಿಕ್ಕಾಕೊಂಡು ಮುಳುಗಿ ಹೋಗ್ತಾ ಇದ್ದೀರಿ. ಮಕ್ಕಳು, ನೀವು ಕೂಡ ಪ್ರಾರ್ಥನೆ ಮಾಡ್ಬೋದು. ನಿಮ್ಮ ತಂದೆ ತಾಯಿಗೆ ಹಣದ ಕಾಸು ತೊಂದರೆ ಇದ್ದರೆ ಕೈ ಎತ್ತರಿ. ನಾನಲ್ಲ, ನಾವೆಲ್ಲರೂ ಒಟ್ಟಾಗಿ ಅಪ್ಪನ ಕೇಳಿಕೊಳ್ಳೋಣ, ಅಪ್ಪನ ಕೇಳ್ಕೊಳ್ಳೋಣ. ನೀವು ಬರೀ ಆಮೇನಿಂದ ಹೇಳ್ರಿ ಅಷ್ಟೇ. ಅಪ್ಪ, ಯಾರು ಸ್ವಾಮಿ ಹಣಕಾಸಿನ ತೊಂದರೆಯಲ್ಲಿ ಇದ್ದಾರೋ ನೀನು ನಮಗೆ ಕಲಿಸ್ಕೊಟ್ಟಿ ಸ್ವಾಮಿ,
ಅನುದಿನ ಆಹಾರವನ್ನು ನಮಗೆ ಇಂದು ಕೊಡು, ನಾಳೆ ಕೊಡು, ಅನುದಿನ ಕೊಡು ಸ್ವಾಮಿ. ಪ್ರತಿಯೊಂದು ಹಣಕಾಸಿನ ಸಮಸ್ಯೆಯಿಂದ ಈ ಪ್ರಿಯರು ಬರ್ತಾ ಇದ್ದಾರೆ ಹೊರಗಡೆ. ಐಗುಪ್ತದಿಂದ ನಿನ್ನ ಜನರು ಬಂದಾಗ ಬೆಳ್ಳಿ ಬಂಗಾರದಿಂದ ತುಂಬಿದವರಾಗಿ ಶ್ರೀಮಂತರಾಗಿ ಬಂದರು. ಪ್ರತಿಯೊಬ್ಬರಿಗೆ ಸ್ವಾಮಿ ಸಮೃದ್ಧಿಯಿಂದ ನೀನು ಒದಗಿಸಿ, ಕೊರತೆಯಲ್ಲಿ ಇದ್ದವರಿಗೆ ಇವರು ಕೊಡ್ತಾರೆ ಸ್ವಾಮಿ. ಸಭೆಗೆ ಕೊಡ್ತಾರೆ, ಸೇವೆಗೆ ಕೊಡ್ತಾರೆ, ಸೇವಕರಿಗೆ ಕೊಡ್ತಾರೆ. ಇವ್ರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಆಮೆನ್. ಯೇಸುವಿನ ನಾಮದಲ್ಲಿ ಆಮೆನ್. ಹಣವನ್ನು ಸರಿಯಾಗಿ ಉಪಯೋಗಿಸಲು ಕಲಿಸಿಕೊಡು. ಯೆಸ್ ಲಾರ್ಡ್. ಕಲಿಸಿಕೊಡಪ್ಪ, ಸಪ್ಪ. ಕಲಿಸಿಕೊಡು ಸ್ವಾಮಿ. ಕರ್ತನೆ. ಎಲ್ಲ ಸಾಲಗಳಿಂದ ಹೊರಗೆ ಬಂದು ಇನ್ನು ಮೇಲೆ ನಮ್ಮ ತಪ್ಪನ್ನು ಕ್ಷಮಿಸಪ್ಪ. ಸಾಲಗಳು ಮಾಡದಂತೆ ಸಹಾಯ ಮಾಡು. ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್, ಆಮೆನ್, ಆಮೆನ್. ಎರಡನೇದಾಗಿ, ಎಷ್ಟು ಜನರು, ನಾನು ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಈಗ